ತೋರಿದ ಕರ್ತನೇ ನಮಾರಾಧನೆಯಲ್ಲಿ ಇಂದು ಮೋಶೆಗೆ ನಿನ್ನ ಮಹಿಮೆ ತೋರಿದ ಕರ್ತನೇ ನಮಾರಾಧನೆಯಲ್ಲಿ ಇಂದು ಮಹಿಮೆ ತೋರಯ್ಯ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, 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 ಆರಾಧನೆಯಲ್ಲಿ ವಾಸಿಸುವ ದೇವರಾತ್ಮನೇ ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡಯ್ಯ. ಆರಾಧನೆಯಲ್ಲಿ ವಾಸಿಸುವ ದೇವರಾತ್ಮನೇ ನಮ್ಮ ಆರಾಧನೆಯಲ್ಲಿ ಇಂದು ವಾಸ ಮಾಡಯ್ಯ. Everybody sing hallelujah. Hallelujah. ಆರಾಧನೆ, ಹಲ್ಲೆಲೂಯಾ ಆರಾಧನೆ. ಇನ್ನು ಗಟ್ಟಿಯಾಗಿ ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, 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 ಆರಾಧನೆ. We bring you greetings in the name of the Lord of the harvest. ಬೆಳೆಯ ಯಜಮಾನನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ತರುತ್ತಿದ್ದೇವೆ. Praise God for bringing us to the last of the 3-day evening meetings of this revival program. ಈ 3 ದಿನದ ಉಜ್ಜೀವನ ಕೂಟದ ಕೊನೆ ಕೂಟಕ್ಕೆ ದೇವರು ನಮ್ಮನ್ನು ತಂದಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. Our hearts are overwhelmed with praise to God for His very definite presence in our midst all these 3 days. ಈ 3 ದಿವಸಗಳಲ್ಲಿ ಕರ್ತನು ಬಹಳ ನಿರ್ದಿಷ್ಟವಾದ ರೀತಿಯಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಟ್ಟಿದ್ದಕ್ಕಾಗಿ ಆತನ ಸ್ತೋತ್ರ. And we want to very personally thank each of you for having attended these meetings with such great enthusiasm. ಬಹಳ ಉತ್ಸಾಹದಿಂದ ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬರು ಈ ಕೂಟಕ್ಕೆ ಭಾಗವಹಿಸಿದ್ರಿಂದ ನಿಮಗೆ ವಂದನೆಗಳು. First day there were just 1400 chairs and you were 1700. ಮೊದಲನೇ ದಿವಸ 1400 ಕುರ್ಚಿಗಳಿದ್ದು, ಅನಂತರ 1700 ಜನರು. Yesterday increased the number of chairs to 1700 but you were 2000. 1700 ಕುರ್ಚಿಗಳಿದ್ದು, ಆದ್ರೆ ನೀವು 2000 ಜನರು ಬಂದಿದ್ರಿ. And today I think they have provided about 2000 chairs and you are about 2500. Several hundreds of you are not given seats and chairs. You are standing there. I am very sorry for this situation, but I really want to appreciate you for your thirst and hunger for God's word. ಇಲ್ಲಿ 2000 ಕುರ್ಚಿಗಳು ಸುಮಾರು ಇರೋದ್ರಿಂದ ಇಲ್ಲಿ ಬಂದಂತ ಜನರು 2500 ಜನರು, ಕೆಲವರು ನಿಂತಿದ್ದೀರಿ, ಅದಕ್ಕಾಗಿ ವಿಷಾದಿಸ್ತೇನೆ. ಆದರೂ ಕೂಡ ನಿಮ್ಮಲ್ಲಿರುವಂತ ಆಸಕ್ತಿಗಾಗಿ ನಾನು ನಿಜವಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. The Bible says, blessed are those who hunger and thirst after righteousness, they shall be filled. ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತಿ ಹೊಂದುವರು.
And today I don't have a sermon to preach to you, but I have a burden to pass on to you. ಇವತ್ತಿನ ದಿವಸ ನನಗೆ ಸಂದೇಶ ಸಾರ್ಲಿಕ್ಕಿಲ್ಲ, ಆದ್ರೆ ಭಾರ ಇದೆ ನಿಮ್ಗೆ ಕೊಡ್ಲಿಕ್ಕೆ. It is a burden that has been burning in my heart for about 40 years, and I have been sharing that burden with people of all denominations and nations during the last 30 years, and I want to share with you tonight. ನನ್ನ ಹೃದಯದಲ್ಲಿ ಇದ್ದಂತ 40 ವರ್ಷದ ಈ ಭಾರವನ್ನು 30 ವರ್ಷಗಳಿಂದ ಅನೇಕ ಕಡೆಗಳಲ್ಲಿ ಸಾರುತ್ತಿದ್ದೇನೆ, ರಾಷ್ಟ್ರಗಳಲ್ಲಿ ಸಾರುತ್ತಿದ್ದೇನೆ, ಹಂಚಿಕೊಂಡಿದ್ದೇನೆ. So it is a burden from my heart to yours that God has burdened me. ಆದ ಕಾರಣ ದೇವರು ನನಗೆ ಕೊಟ್ಟಂತ ಭಾರವನ್ನು ನನ್ನ ಹೃದಯದಿಂದ ನಿಮ್ಮ ಹೃದಯಕ್ಕೆ ನಾನು I have ತಲುಪಿಸ್ತೇನೆ. come with a prayer that God, the Holy Spirit, will minister this message to you in a very personal way, leading you to a personal and practical action. ದೇವರ ಪವಿತ್ರಾತ್ಮನು ನಮಗೆ ಪ್ರಾಯೋಗಿಕವಾದಂತ ರೀತಿಯಲ್ಲಿ ಹೆಜ್ಜೆಯನ್ನು ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡ್ತಾನೆಂಬುದಾಗಿ ಪ್ರಾರ್ಥಿಸಿದ್ದೇನೆ. Praise God for the missionary organizations and the evangelistic associations God has raised all over the world. ಸುವಾರ್ಥ ಸೇವೆ ಸಂಸ್ಥೆಗಳನ್ನು ದೇವರು ಲೋಕದ ವಿವಿಧ ಕಡೆಗಳಲ್ಲಿ ಎಬ್ಬಿಸಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. Especially during the last 30 to 50 years, God has raised many indigenous missionary organizations and evangelistic associations right from India. ಕಳೆದ 30 ವರ್ಷಗಳಿಂದ ಸುಮಾರು ನಾವು ನೋಡುವುದಾದ್ರೆ ಭಾರತದಲ್ಲಿಯೇ ದೇವರು ಅನೇಕ ಸ್ಥಳೀಯ ಪ್ರಾಂತೀಯ ಸಭೆಗಳನ್ನು ಸಂಸ್ಥೆಗಳನ್ನು ದೇವರು ಎಬ್ಬಿಸಿದ್ದಾನ್ರಿ. So much of evangelism is going on and so much of missionary work is going on. ಬಹಳಷ್ಟು ಸುವಾರ್ಥ ಸೇವೆಯು ಪ್ರಚಲಿತವಾಗುತ್ತಾ ಇದೆ, ಸಂಭವಿಸ್ತಾ ಇದೆ. But the population of Christians in India has not exceeded 4 yet. ಆದ್ರೆ ಕ್ರೈಸ್ತರ ದೇವಜನರ ಒಂದು ಜನಸಂಖ್ಯೆಯನ್ನು ನಾವು ನೋಡೋದಾದ್ರೆ 4ಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಹೆಚ್ಚಿಸಲ್ಪಡಲಿಲ್ಲ. The gospel of Jesus Christ is 2000 years old in India, but we have not exceeded even 4 by way of percentage of Christians. ನಮ್ಮ ಸುವಾರ್ತೆಯು ಯೇಸು ಕ್ರಿಸ್ತನ ಸುವಾರ್ತೆಯು ಈ ಭಾರತ ದೇಶದಲ್ಲಿ 2000 ವರ್ಷಗಳಿಂದ ಇದ್ದಾಗ್ಯೂ ಕೂಡ 4ಕ್ಕಿಂತಲೂ ಹೆಚ್ಚು ಪರ್ಸೆಂಟ್ ಕ್ರೈಸ್ತರು ನಮ್ಮಲ್ಲಿ ಹೆಚ್ಚಿಸಲಿಲ್ಲ. What is the reason? We are going to find a solution for that problem tonight. ಇದಕ್ಕೆ ಕಾರಣವೇ ಏನು ಎಂಬುದಾಗಿ ಪರಿಹಾರವನ್ನು ಈ ರಾತ್ರಿ ನಾವು ಕಂಡುಹಿಡಿಯಲಿದ್ದೇವೆ. I believe too few are trying to do too great a job accomplishing too little. ಯಾಕಂದ್ರೆ ಬಹಳ ಕಡಿಮೆ ಜನರು ಬಹಳಷ್ಟು ದೊಡ್ಡ ಕೆಲಸವನ್ನು ಬಹಳ ರೀತಿಯಿಂದ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರೋದು. Let me say that again. ಇನ್ನೊಂದ್ಸರಿ ಹೇಳ್ತೇನ್ರಿ, Too few are trying to do too big a job and finally accomplishing too little. ಬಹಳ ಕಡಿಮೆ ಆದಂತ ಜನರು ಬಹಳ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನಿಸಿ ಕಡಿಮೆಯಾಗಿ ಅವರು ಮಾಡಿದ್ದಾರೆ. What is the solution for this situation? ಈ ಪರಿಸ್ಥಿತಿಗೆ ಪರಿಹಾರ ಏನು? Every Christian must involve himself in personal soul winning. ಪ್ರತಿ ಒಬ್ಬ ಕ್ರೈಸ್ತನು ಕೂಡ ವ್ಯಕ್ತಿಗತವಾದಂತ ಆತ್ಮಗಳನ್ನು ಗೆಲ್ಲುವಿಕೆಯಲ್ಲಿ ತೊಡಗತಕ್ಕದ್ದು. Every Christian must throw himself or herself into neighborhood evangelism. ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಅಕ್ಕಪಕ್ಕದ ಮನೆಯವರಿಗೆ ಸುವಾರ್ತೆಯನ್ನು ಸಾರ್ತಕ್ಕದ್ದು. Every Christian must involve himself or herself in frontier missions. ಪ್ರತಿ ಒಬ್ಬೊಬ್ಬ ಕ್ರೈಸ್ತರು ಕೂಡ ವೈಯಕ್ತಿಕವಾದ ರೀತಿಯಲ್ಲಿ ಸುವಾರ್ಥ ಸೇವೆಯಲ್ಲಿ ಸಾಗತಕ್ಕದ್ದು. I am in full-time Christian service for over 30 years. 30 ವರ್ಷಕ್ಕಿಂತಲೂ ಹೆಚ್ಚಾಗಿ ಪರಿಪೂರ್ಣ ಕಾಲ ಸೇವೆಯಲ್ಲಿ ನಾನಿದ್ದೇನೆ. But I want to tell you that full-time Christian workers alone cannot complete the task of world evangelization. ಪರಿಪೂರ್ಣ ಕಾಲ ಕ್ರೈಸ್ತರು ಮಾತ್ರವೇ ಲೋಕ ಸುವಾರ್ತೆಯನ್ನು ಸಾರಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೇನ್ರಿ. Unless every Christian is involved, all non-Christians will not be reached with the gospel. ಪ್ರತಿ ಕ್ರೈಸ್ತರು ಒಳಪಡೆದಿದ್ರೆ ಅಕ್ರೈಸ್ತರು ಕರ್ತನ ಕಡೆಗೆ ಬರಲಾರರು. You know why I say that? ಇದನ್ನ ನಾನು ಯಾಕೆ ಹೇಳ್ತಿದ್ದೀನಂದ್ರೆ, Every heart without Christ is a mission field. ಕ್ರಿಸ್ತನಿಲ್ಲದ ಪ್ರತಿ ಒಂದು ಹೃದಯವು ಕೂಡ ಅದು ಸೇವೆ ಕ್ಷೇತ್ರ. And every heart with Christ is a mission force. ಆದ್ರೆ ಪ್ರತಿ ಒಂದು ಹೃದಯವು ಕ್ರಿಸ್ತನಿರುವಂತ ಹೃದಯವು ಅದು ಸುವಾರ್ತೆಯ ಶಕ್ತಿ. Follow my statements carefully tonight. ಈ ಹೇಳಿಕೆಯನ್ನು ಗಮನಿಸಿರಿ ಇವತ್ತು. Every Christian, every person without Christ in his heart is a mission field. ಕ್ರಿಸ್ತನಿಲ್ಲದಂತ ಪ್ರತಿ ಒಂದು ಹೃದಯವು ಸುವಾರ್ತೆಯ ಕ್ಷೇತ್ರ. And every heart with Christ is a mission task. It is a mission force. ಕ್ರಿಸ್ತನಿರುವಂತ ಪ್ರತಿ ಒಂದು ಹೃದಯವು ಕೂಡ ಸೇವೆಯ ಶಕ್ತಿ ದಳ. In other words, every Christian is responsible for the non-Christians of this world. ಆದ ಕಾರಣ ಲೋಕದಲ್ಲಿಂತ ಪ್ರತಿಯೊಬ್ಬ ಕ್ರೈಸ್ತರಲ್ಲದವರ ವಿಷಯವಾಗಿ ಜವಾಬ್ದಾರಿಕೆ ಕ್ರೈಸ್ತರಿಗಿದೆ. Today I am going to speak to you how you can be a missionary Christian. ಇವತ್ತು ನೀವು ಯಾವ ರೀತಿಯಾಗಿ ಒಬ್ಬ ಸೇವೆಯ ಕ್ರೈಸ್ತರು ಆಗಿರ್ಲಿಕ್ಕೆ ಸಾಧ್ಯ ಅಂತ ಮಾತನಾಡ್ತೇನೆ. If you say you are a Christian but not missionary minded, you are a self contradiction. ನೀವು ಕ್ರೈಸ್ತರಾಗಿದ್ದು ಸೇವೆಯ ಭಾರ ಇಲ್ಲದ ಪಕ್ಷದಲ್ಲಿ
ನಿಮ್ಮಲ್ಲಿ ತದ್ವಿರೋಧ ಆತ್ಮವಿದೆ. Let me say that again. ಇನ್ನೊಂದ್ಸರಿ ಹೇಳ್ತೇನ್ರಿ, To be a Christian without missionary mindedness is a self-contradiction. ಕ್ರೈಸ್ತರಾಗಿ ಇದ್ದೇನೆ ಅಂತ ಹೇಳ್ಬಿಟ್ಟು ಆ ಸೇವೆಯ ಮನೋಭಾವನೆ ಇಲ್ಲದಿದ್ರೆ ಅದು ತದ್ವಿರುದ್ಧ. I want every one of you to listen to this message tonight as attentively and as carefully as possible. And at the end of this message, it will be your responsibility to say yes to God's missionary call. ಪ್ರತಿ ಒಬ್ಬೊಬ್ಬರು ಕೂಡ ಈ ರಾತ್ರಿ ನಿಮ್ಮಲ್ಲಿ ದೇವರ ವಾಕ್ಯವನ್ನು ಗಮನ ಕೊಟ್ಟು ಕೇಳ್ಬಿಟ್ಟು ಕೊನೆಗೆ ಈ ಸಂದೇಶದ ಅಂತ್ಯದಲ್ಲಿ ದೇವರಿಗೆ ಹೌದು ಕರ್ತನೆ ಎಂಬುದಾಗಿ ನೀವು ಉತ್ತರ ಕೊಡುವಂತೆ ಕೇಳಿಸ್ಕೊಳ್ರಿ. How to become a missionary Christian? ಯಾವ ರೀತಿಯಾಗಿ ಸೇವೆ ಮಾಡುವ ಕ್ರೈಸ್ತರಾಗುವುದು? How you can be an all-out missionary Christian? ಯಾವ ರೀತಿಯಾಗಿ ನೀವು ಪೂರ್ಣ ಕಾಲದ ಒಂದು ಸೇವೆಯ ಒಂದು ಭಾರ ಇರುವಂತ ಕ್ರೈಸ್ತರಾಗುವುದು? How you can be head to foot a missionary? ತಲೆಯಿಂದ ಅಂಗಾಲಿನವರೆಗೆ ಮಿಷನರಿಯಾಗಿ ನೀವು ಇರುವಂತದ್ದು ಹೇಗೆ? I want to teach you tonight the anatomy of evangelism. ಇವತ್ತಿನ ದಿವಸ ಸುವಾರ್ತೆಯ ದೇಹ ಭಾಗವನ್ನು ನಾನು ವಿವರಿಸ್ತೇನೆ. Every part of your being and every fiber of your personality must reverberate and vibrate with a missionary vision. ನಿಮ್ಮ ದೇಹದಲ್ಲಿರುವಂತ ಪ್ರತಿ ಒಂದು ಅಂಗಗಳು ಕೂಡ ಸೇವೆ ಸೇವೆ ಎಂಬಂತ ಭಾರವನ್ನು ಹೊರುವಂತದ್ದು. There are 7 requirements to be a missionary Christian. ಒಬ್ಬ ಮಿಷನರಿ ಸೇವಕನಾಗಿ ಕ್ರೈಸ್ತನಾಗಿ ಇರಬೇಕಾದ್ರೆ 7 ಗುಣಲಕ್ಷಣಗಳು. Follow me carefully during the next 90 minutes before us. ಮುಂದಿನ 90 ನಿಮಿಷಗಳು ಇದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. What is the first requirement to become a missionary Christian? ಒಬ್ಬ ಸೇವಾ ಕ್ರೈಸ್ತನಾಗಬೇಕಾದ್ರೆ ಪ್ರಥಮ ಯೋಗ್ಯತೆ, You must have bright eyes. ನಿಮಗೆ ಬೆಳಗಿಸುವ ಕಣ್ಣುಗಳು ಇರಬೇಕು. Follow me carefully. I will go as an anatomical approach to this subject. ದೇಹಕ್ಕೆ ಸಂಬಂಧಿಸಪಟ್ಟಂತ ರೀತಿಯಲ್ಲಿ ವಿಭಜಿಸ್ತೇನೆ, ಕೇಳಿಸಿಕೊಳ್ಳಿರಿ. To be a missionary Christian, your first requisite is that you must have bright eyes. ಒಬ್ಬ ಸೇವಾ ಕ್ರೈಸ್ತ ವ್ಯಕ್ತಿ ಆಗಬೇಕಾದ್ರೆ ಪ್ರಥಮವಾಗಿ ನಿಮ್ಮಲ್ಲಿ ಇರಬೇಕಾದಂತ ಸಂಗತಿ ಏನಂದ್ರೆ ಬೆಳಗಿಸುವ ಕಣ್ಣುಗಳು. I will call it vision. ನಾನು ದರ್ಶನ ಅಂತ ಕರೀತೇನೆ. Turn with me, if you have brought your Bibles, to John's Gospel, 4th chapter. ಯೋಹಾನ್ ಸುವಾರ್ತೆ ನೀವು ಸತ್ಯವೇದ ತಂದಿದ್ರೆ 4ನೇ ಅಧ್ಯಾಯದ ಕಡೆಗೆ ಬನ್ರಿ. And those of you who have not brought your Bibles, please share the Bibles of your neighbors, because it is a necessary must that you turn to the Bible and see for yourself whether things are so. ಸತ್ಯವೇದವನ್ನು ತಾರದಂತವರು ಪಕ್ಕದಲ್ಲಿ ಇದ್ದಂತವರ ಕಡೆ ನೀವು ನೋಡ್ತಕ್ಕದ್ದು, ಯಾಕಂದ್ರೆ ಇದನ್ನು ಇದ್ದ ಹಾಗೆ ನಾವು ನೋಡಬೇಕು. I will read to you from verse 31 to 35. 31 ರಿಂದ 35 ವಚನಗಳನ್ನು ಓದುತ್ತೇನ್ರಿ. In the meantime, the disciples of Jesus urged him, saying, Rabbi, eat. ಅಷ್ಟರೊಳಗೆ ಶಿಷ್ಯರು, ಗುರುವೇ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡ್ರು. But he said to them, I have food to eat of which you do not know. ಆದರೆ ಆತನ ಅವರಿಗೆ ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂದು ಹೇಳಲು. Therefore the disciples said to one another, Has anyone brought him anything to eat? ಆದ್ದರಿಂದ ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕಟ್ಟಾರೇನೋ ಎಂದು ಮಾತನಾಡಿಕೊಂಡ್ರು. Jesus said to them, My food is to do the will of him who sent me and to finish his work. ಯೇಸು ಅವರಿಗೆ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. Don't you say there are still 4 months and then comes the harvest? ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟು ಅಷ್ಟೇ. Behold, I say to you, lift up your eyes and look at the fields, but they are already white for harvest. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆ ಎಂದು ನಿಮಗೆ ಹೇಳ್ತೇನೆ. Do you know this story? ಈ ಕಥೆ ನಿಮ್ಗೆ ಗೊತ್ತೇ? Jesus was very thirsty and he was very hungry, and that was a very hot sunny day. ಆ ಒಂದು ಬಿಸಿಲಿನ ಆ ಒಂದು ಕಾಲದಲ್ಲಿ ದಿನದಂದು ಯೇಸುವಿಗೆ ಹಸಿವೆ, ದಣಿವೆ, ದಾಹ ಇತ್ತು. So he sat by the parapet wall of a well in Samaria, ಅಲ್ಲಿ ಸಮಾರ್ಯದ ಹತ್ರ ಒಂದು ಬಾವಿಯ ಬಳಿಗೆ ಆತನು ಕೂತ್ಕೊಂಡಿದ್ದನು. during which time the disciples of Jesus has gone to the villages to fetch bread for him. ಅಂತ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ರೊಟ್ಟಿಯನ್ನು ತರಬೇಕಂತ ಶಿಷ್ಯರು ಹೊರಟಿದ್ರು. And during that time the Lord Jesus Christ opened up a conversation with a woman who was living in outright adultery. ಅಂತ ಸಂದರ್ಭದಲ್ಲಿ ಯೇಸು ವ್ಯಭಿಚಾರದಲ್ಲಿ ಬಹಿರಂಗವಾಗಿ ಜೀವಿಸ್ತಾ ಇದ್ದಂತ ಒಬ್ಬ ಸ್ತ್ರೀಯೊಂದಿಗೆ ಒಂದು ಸಂಭಾಷಣೆಯನ್ನು ತೊಡಗಿದನು. And that woman was one for the kingdom of God. ಆ ಒಬ್ಬ ಸ್ತ್ರೀ ದೇವರ ರಾಜ್ಯಕ್ಕಾಗಿ ಗೆಲ್ಲಲ್ಪಟ್ಲು. She left the pot and ran into the village to call the other village folk to come and listen to the Messiah. ಅಲ್ಲಿ ಗಡಿಗೆಯನ್ನು ಅಲ್ಲೇ ಬಿಟ್ಟು ಬಂದು ಇಲ್ಲಿ ಸ್ವಾರ್ಥೆಯನ್ನು ಕೇಳ್ರಿ ಅಂತ ಹೇಳಿಬಿಟ್ಟು ಹಳ್ಳಿ ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. During that time the disciples of Jesus returned. ಅಂತ ಸಂದರ್ಭದಲ್ಲಿ ಯೇಸುವಿನ ಶಿಷ್ಯರು ಹಿಂದಿರುಗಿ ಬಂದರು. They urged him to take food. ಅವರು ಊಟ ಮಾಡಿ ಗುರುವೇ ಅಂತ You know ಹೇಳಿದರು. what Jesus said? ಕರ್ತನೇನು ಹೇಳಿದನು?
I have a food that you do not know. ನಿಮಗೆ ತಿಳಿಯದಂತ ಆಹಾರವು ನನಗುಂಟು. That is to do the will of my Father and finish His word. ಅದೇನಂದ್ರೆ ನನ್ನ ತಂದೆ ಚಿತ್ತದಂತೆ ನಾನು ಮಾಡಿ ಪೂರೈಸುವಂತದ್ದೇ. And he went one step further. ಇನ್ನೊಂದು ಹೆಜ್ಜೆ ಹೋದನ್ರಿ. Lift up your eyes and look beyond. ನಿಮ್ಮ ಕಣ್ಣುಗಳನ್ನು ಎತ್ತಿ ಆಚೆ ನೋಡಿರಿ. Don't be always looking around needs that are around you. ಯಾವಾಗಲೂ ನಿಮ್ ಸುತ್ತಲಿರುವಂತಹ ಅವಶ್ಯಕತೆಯನ್ನು ನೋಡ್ತಾ ಇರಬೇಡ್ರಿ. Don't get lost in the immediate necessities of life. ಕೂಡಲೇ ಇರುವಂತಹ ಜೀವನದ ಅವಶ್ಯಕತೆಯನ್ನು ನೋಡಬೇಡ್ರಿ. But there is something more important. ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಇದೆ. Lift up your eyes and look yonder. ನಿಮ್ಮ ಕಣ್ಣೆತ್ತಿ ಆಚೆ ನೋಡ್ರಿ. What do you see yonder? ಅಲ್ಲಿ ಆಚೆ ನೋಡ್ತೀರಿ. The entire Samaritan village is coming to the Lord Jesus Christ. ಅಲ್ಲಿ ಕರ್ತನಿಗೆ ಸಮಾರ್ಯದ ಹಳ್ಳಿ ಕಾಣ್ತಾ ಇತ್ತು. Brothers and sisters, ಸಹೋದರರೇ, that is the vision that you and I need today. ನಿಮಗೆ ನನಗೆ ಅಗತ್ಯವಾದ ದರ್ಶನ ಇದೆ. We need to lift up our eyes from what we are doing right around us, look beyond to see those people, men and women, who are dying to Christless eternity day in and day out. ನಮ್ಮ ಸುತ್ತಲೂ ನಮ್ಮಷ್ಟಕ್ಕೆ ನಾವೇ ನೋಡಿಕೊಳ್ಳದೆ ನಮ್ಮ ಆಚೆ ಇರುವಂತ ಅನೇಕ ಜನರು ಕ್ರಿಸ್ತನಿಲ್ಲದೆ ಸಾಯ್ತಾ ಇರುವಂತವರನ್ನು ಕೂಡ ನಾವು ದೃಷ್ಟಿಸ್ತಕ್ಕದ್ದು. The Bible says, ಸತ್ಯವೇದ ಹೇಳ್ತದೆ, where there is no vision, people perish. ದರ್ಶನ ಎಲ್ಲಿ ಇಲ್ಲವೋ ಅಲ್ಲಿ ನಾಶನ. There was a blind man. ಅಲ್ಲಿ ಕುರುಡನಿದ್ದ. Jesus made him to see. ಯೇಸು ಕಾಣುವಂತೆ ಅವನಿಗೆ ಮಾಡಿದ. And Jesus asked him, what do you see now? ಏನ್ ನೋಡ್ತೀನಿ ನೀನು ಅಂತ ಕೇಳಿದ. He said, I am now seeing men walking as trees. ಅವನಾದ್ರೂ ಹೇಳಿದ್ದೇನೆಂದ್ರೆ ಮನುಷ್ಯರು ಮರಗಳಂತೆ ನಡೀತಾರೆ. In other words, that was not a complete healing. ಅಂದ್ರೆ ಅದು ಸಂಪೂರ್ಣವಾದಂತ ಸ್ವಸ್ಥತೆ ಆಗ್ಲಿಲ್ಲ. So Jesus touched his eyes again. ಯೇಸು ಮತ್ತೆ ಆತನ ಕಣ್ಣು ಮುಚ್ಚಿ, What do you see now? ಈಗೇನ್ ನೋಡ್ತೀಯಪ್ಪ? Oh, I am seeing men as men. ಓ, ಈಗ ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತೀನಿ. Brothers and sisters, ಸಹೋದರ ಸಹೋದರಿಯರೇ, we need a third touch from God. ನಮಗೆ ದೇವರಿಂದ ಸ್ಪರ್ಶ ಬೇಕು. Second touch is not sufficient. ಎರಡನೇ ಸ್ಪರ್ಶ ಅಷ್ಟೇ ಅಲ್ಲ. If you see men as men, that is not sufficient. ಮನುಷ್ಯರನ್ನ ಮನುಷ್ಯರಾಗಿ ನೋಡೋದು ಅಷ್ಟೇ ಸಾಲದು. You must see men as eternal souls. ಮನುಷ್ಯರನ್ನು ನಿತ್ಯ ಆತ್ಮವನ್ನಾಗಿ ನಾವು May the ನೋಡಬೇಕು. Lord give each one of us listening to me tonight the third touch, that we may see every man and every woman in this world as a potential candidate for the kingdom of God. ಪ್ರತಿಯೊಬ್ಬ ವ್ಯಕ್ತಿಗಳು ಆತ್ಮವಾಗಿ ದೇವರ ರಾಜ್ಯಕ್ಕೆ ನಿತ್ಯವಾದ ಆತ್ಮವಾಗಿದ್ದಾರೆ, ಸದಸ್ಯರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಕ್ಕದ್ದು. Each unbeliever is an opportunity. ಪ್ರತಿ ಅವಿಶ್ವಾಸಿಯು ಸಂದರ್ಭ. Each non-Christian is an opportunity. ಪ್ರತಿ ಅಕ್ರೈಸ್ತನು ಸಂದರ್ಭ. What is the vision that you have? ನಿಮಗಿರುವ ದರ್ಶನವೇನು? Shall I tell you what vision I have? ನನಗಿರುವ ದರ್ಶನ ಹೇಳ. I have the vision of the cross of Jesus Christ lifted up on the dome of the Parliament House in New Delhi. ದಿಲ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂತ ಸ್ಥಳದ ಕಡೆಗೆ ಶಿಲುಬೆಯು ಎತ್ತಲ್ಪಟ್ಟಬೇಕು ಎಂಬಂತ ದರ್ಶನ ನನಗಿದೆ. That is my vision. ಅದು ನನ್ನ ದರ್ಶನ. You know what is my vision? ನನ್ನ ದರ್ಶನ ಏನ್ ಗೊತ್ತೇ? I have the vision of the church bell ringing in every one of the 600,000 villages of Bharat. ಭಾರತದ ಪ್ರತಿ 6 ಲಕ್ಷ ಹಳ್ಳಿಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಎತ್ತಲ್ಪಡಬೇಕು ಸಭೆಗಳಲ್ಲಿ ಎಂಬುದಾಗಿ. What is my vision? ನನ್ನ ದರ್ಶನ ಏನು? I have a vision of a daily newspaper that comes out in India, which becomes the most popular newspaper in India, and the name of the newspaper will be The Christian. ಕ್ರೈಸ್ತನು ಎಂಬಂತ ದಿನಪತ್ರಿಕೆಯನ್ನು ದೇಶದಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಪ್ರಸಿದ್ಧವಾದಂತದ್ದು ಆಗಬೇಕೆಂಬುದು ನನ್ನ ದರ್ಶನ. Today the most popular newspaper in India is called The Hindu. ದಿ ಹಿಂಡು ಎಂಬಂತ ದಿನಪತ್ರಿಕೆ ಪ್ರಸಿದ್ಧವಾದದ್ದು. I envision and I envisage a newspaper which will have the title The Christian. Why not? Cannot God do it? Will not God do it? Should not God do it? Must not God do it? I say, oh Lord, do it. Amen. ಆದುದರಿಂದ ನನ್ನ ದರ್ಶನವು ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕಡೆಗಳಲ್ಲಿ ಪ್ರಸಿದ್ಧವಾದ ರೀತಿಯಲ್ಲಿ, ಪ್ರಭಾವಿಸುವಂತ ರೀತಿಯಲ್ಲಿ ದಿನಪತ್ರಿಕೆಯಲ್ಲಿ ಕ್ರೈಸ್ತನು ಎಂಬಂತದ್ದು ಆಗಬೇಕು, ಚಲಿಸಬೇಕು, ಪ್ರಭಾವಿಸಬೇಕು, ಹಬ್ಬಬೇಕು, ಹರಡಬೇಕೆಂಬುದಾಗಿದೆ. ಯಾಕೆ ಇದನ್ನು ದೇವರು ಮಾಡಲಾರ? ಮಾಡೇ ಮಾಡ್ತಾನೆ, ಆಮೇಲೆ ಎಂಬುದಾಗಿ ಅದಕ್ಕೆ ಉತ್ತರ ಕೊಡ್ತೇನೆ. That's my vision. ಅದು ನನ್ನ ದರ್ಶನ. That is my vision. ಅದು ನನ್ನ ದರ್ಶನ. Do you have a vision ಆ tonight? ದರ್ಶನ ನಿಮಗಿದೆಯೋ? Where there is no vision, people perish. ದರ್ಶನ ಇಲ್ಲದ ಕಡೆಯಲ್ಲಿ ಜನರು ನಾಶವಾಗ್ತಾರೆ. Are you a pastor? ನೀವು ಸಭಾಪಾಲಕನು? Are you a Christian leader? ನೀವು ಕ್ರೈಸ್ತ Are ನಾಯಕರು? you a preacher? ನೀವು ಪ್ರಸಂಗಿಯೋ? Are you an elder of a committee meeting? ಓ ಸದಾ ಸಭೆ
ಸೇವೆ ಹಿರಿಯರಾಗಿದೆಯರೋ? Do you have a vision? ನಿಮಗೆ ದರ್ಶನ ಇದೆಯೋ? If you have no vision, ದರ್ಶನ ಇಲ್ದಿದ್ರೆ, if you have no missionary vision, ನಿಮಗೆ ದರ್ಶನ ಇಲ್ಲದ ಪಕ್ಷದಲ್ಲಿ your congregation will perish. ನಿಮ್ಮ ಸಭೆಯು ನಾಶವಾಗ್ತದೆ. Your pastorate will perish. ನಿಮ್ಮ ಆಶ್ರಯಿತರು ಕೂಡ ನಾಶವಾಗ್ತದೆ. That's why I'm shouting tonight. ಅದಕ್ಕೆ ಚಾಡ್ತಿದ್ದೇನೆ. May the Lord give us vision. ದೇವರು ನಮ್ಗೆ ದರ್ಶನ ಕೊಡ್ಲಿ. Jesus said, lift up your eyes and look yonder. ಕಣ್ಣೆತ್ತಿ ಆಚೆ ನೋಡ್ರಿ ಅಂತ ಹೇಳಿದನು. Don't see there are 4 more months here. ಅಲ್ಲಿ ಕೇವಲ ಅಷ್ಟನ್ನೇ ಸೀಮಿತವಾಗಿ ನೋಡಬೇಡ್ರಿ. Don't even have 4 more days. 4 ದಿವಸಗಳು ಕೂಡ ನಮಗಿಲ್ಲ. This is the day of salvation. ಇದೇ ರಕ್ಷಣೆಯ ದಿನ. This is the time of redemption. ಇದೇ ವಿಮೋಚನೆಯ ದಿನ. Tomorrow is not ours. ನಾಳೆ ನಮ್ಮದಲ್ಲ. Today is ours. ಇಂದೇ ನಮ್ಮದು. If you don't do it today, ಇಂದು ನೀನು ಮಾಡದಿದ್ರೆ you will not do it tomorrow. ನಾಳೆ ನೀನು ಮಾಡಲಾರಿ. Christians, do you listen? ಕ್ರೈಸ್ತರೇ ಕೇಳಿಸ್ಕೊಳ್ರಿ. Christians are holy. Are you listening? ಹುಬ್ಬಳ್ಳಿಯ ಕ್ರೈಸ್ತರೇ ಕೇಳಿಸ್ಕೊಳ್ರಿ. Ask God to give you a third touch so you can see men as eternal souls. ದೇವರು ನಿಮಗೆ ಸ್ಪರ್ಶವನ್ನು ಕೊಡುವಂತೆ ಬೇಡಿಕೊಳ್ಳ್ರೆ, ಆಗ ಮನುಷ್ಯನನ್ನು ಆತ್ಮಗಳನ್ನಾಗಿ ನೀವು ನೋಡ್ತೀರಿ. Secondly, ಎರಡನೇದಾಗಿ, if you must be a missionary Christian, ನೀವು ಸೇವೆ ಮಾಡುವ ಕ್ರೈಸ್ತರಾಗಬೇಕಾದ್ರೆ you should have a bleeding heart. ನಿಮಗೆ ರಕ್ತ ಸುರಿಯುವ ಹೃದಯ ಇರಬೇಕು. Look at my words. I have chosen these words very carefully. ನನ್ನ ಪದಗಳನ್ನು ಗಮನಿಸ್ರಿ. ನಾನು ಗಮನ ಕೊಟ್ಟು ಆರಿಸಿಕೊಂಡ ಪದಗಳಿವು. I am not preaching a sermon to you. ನಾನು ಒಂದು ಪ್ರಸಂಗವನ್ನು ಮಾಡ್ತಾ ಇಲ್ಲ ಇಲ್ಲಿ. I am sharing a burden with you. ನಾನು ನನ್ನ ಭಾರವನ್ನು ಹಂಚಿಕೊಳ್ತಿದ್ದೇನೆ. The burden is so heavy in my heart. I cannot but shout even though I am a heart patient. ನಾನು ಹೃದಯದ ನರಳುತ್ತಿರುವಂತ ಒಬ್ಬ ಪೇಷಂಟ್ ಆಗಿದ್ರೂ ಕೂಡ ನಾನು ಅರ್ಚುತ್ತೇನೆ, ಯಾಕಂದ್ರೆ ಭಾರ ನನಗಿದೆ. I would rather give the vision to God's people and die than die without giving the vision. ದರ್ಶನವನ್ನು ದೇವ ಜನರಿಗೆ ಕೊಟ್ಟು ಸಾಯೋದನ್ನು ನಾನು ಅಪೇಕ್ಷೆ ಪಡ್ತೇನೆ, ದರ್ಶನ ಕೊಡದೆ ಸಾಯೋದಕ್ಕಿಂತಲೂ. That is the mission of my life. ನನ್ನ ಜೀವನದ ಸೇವೆ ಅದೇ. If you must be a missionary Christian, ನೀವು ಸೇವೆ ಕ್ರೈಸ್ತರಾಗಬೇಕಾದ್ರೆ the second requirement or requisite that you must have a bleeding heart. ಎರಡನೇದಾಗಿ ರಕ್ತ ಸುರಿಯುವ ಹೃದಯ ನಿಮಗಿರಬೇಕು. You must have a burdened heart. ನಿಮಗೆ ಭಾರವುಳ್ಳ ಹೃದಯ ಇರಬೇಕು. I will call it passion. ಅದನ್ನು ನಾನು ಭಾರ ಅನ್ನುತ್ತೇನೆ. Bright eyes, I would call it vision. ಪ್ರಕಾಶವುಳ್ಳ ಕಣ್ಣುಗಳನ್ನು ದರ್ಶನ ಅಂತ ಹೇಳಿ, bleeding burdened heart I will call passion. ಈ ರಕ್ತ ಸುರಿಸುವಂತ ಹೃದಯವನ್ನು ಭಾರ, ದಾಹ ಅಂತ ಹೇಳ್ತೇನೆ. Vision begets passion. ಈ ದರ್ಶನವು ಭಾರವನ್ನು ಹುಟ್ಟಿಸುತ್ತದೆ. Turn with me to Matthew's Gospel. Look at the 9th chapter. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯವನ್ನು ಗಮನಿಸಿ ನೋಡ್ರಿ. I will read to you verse 36. 36ನೇ ವಚನವನ್ನು ನಿಮಗೋಸ್ಕರ ಓದ್ತೇನ್ರಿ. Matthew 9 and verse 36. ಮತ್ತಾಯ 9:36. I am referring to only a few verses tonight, but you must see them very carefully. ಕೆಲವು ವಚನಗಳು ಮಾತ್ರ ನೋಡಿಕೊಳ್ಳಿಕ್ಕಿದ್ವೆ, ಗಮನ ಕೊಟ್ಟು ಕೇಳತಕ್ಕದ್ದು. But when Jesus saw the multitudes. ಆದರೆ ಯೇಸು ಜನರ ಗುಂಪುಗಳನ್ನು ನೋಡಿದಾಗ. Why do we begin that word with that word but? ಆದರೆ ಅಂತ ಹೇಳ್ಬಿಟ್ಟು ಯಾಕೆ ವಾಕ್ಯ ಪ್ರಾರಂಭವಾಗ್ತಿದೆ? Look at the 35th verse. ಅನಂತರ ಇರುವಂತ ಮಾತು ನೋಡ್ರಿ. Jesus went about all the cities and villages, teaching in their synagogues, preaching the gospel of the kingdom and healing every sickness and every disease among the people. 35ರಲ್ಲಿ ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಹೋದನು. Personally he did whatever he could. ತನ್ನಿಂದ ಆದಂತದ್ದನ್ನು ವೈಯಕ್ತಿಕವಾಗಿ ಆತನು ಮಾಡಿದನು. With all that, millions still remain untold and untouched. ಹಾಗಿದ್ರೂ ಕೂಡ ಮಿಲಿಯಾಂತರ ಜನರು, ಕೋಟ್ಯಾಂತರ ಜನರು ಸುವಾರ್ತೆಯಿಂದ ತಲುಪಿಸಲ್ಪಡದೇ ಹೋದ್ರು. That is why verse 36 says. ಅದಕ್ಕೆ 36 ಹೇಳ್ತದೆ. But when he saw the multitudes, ಜನರ ಗುಂಪುಗಳನ್ನು ಆತನು ನೋಡಿದಾಗ, you know what the Bible says? ಸತ್ಯವೇದ ಏನು ಹೇಳ್ತದೆ? How many hours I have spent on this verse. ಎಷ್ಟು ತಾಸುಗಳು ಕಳೆದಿದ್ದೀನಿ ವಾಕ್ಯದಲ್ಲಿ. I have read this verse so many times on my knees. ನಾನು ಮೊಣಕಾಲ ಮೇಲೆ ಎಷ್ಟೋ ಸಾರಿ ವಾಕ್ಯ ಓದಿದ್ದೇನೆ. And I have cried unto God to give me the same passion. ನಾನು ದೇವರಿಗೆ, ಕರ್ತನೇ ಅದೇ ಭಾರ ನನಗೆ ಕೊಡಂತ ಕೇಳ್ಕೊಂಡಿದ್ದೇನೆ. What does the Bible say? ಸತ್ಯವೇದ ಏನ್ ಹೇಳ್ತದ್ರಿ? He was moved with compassion for them. ಆತನು ಅನುಕಂಪ
ಪಾಪದಿಂದ ತುಂಬಿ ಹೋದನು. Because they were weary and scattered like sheep having no shepherd. ಯಾಕಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿ ಬಳಲಿ ಹೋಗಿದ್ರು. I have a question. ಒಂದ್ ಪ್ರಶ್ನೆ ಇದೆ. Did not Jesus Christ have compassion before? ಅದಕ್ಕಿಂತ ಮುಂಚೆ ಯೇಸುವಿಗೆ ಕನಿಕರ ಇರ್ಲಿಲ್ವೇ? Did he not have love for people before? ಅದಕ್ಕಿಂತ ಮುಂಚೆ ಜನರಿಗೋಸ್ಕರವಾಗಿ ಪ್ರೀತಿ ಯೇಸು ಸ್ವಾಮಿ ಇರ್ಲಿಲ್ವಾ? He had. ಆತನಿಗಿತ್ತು. But when he saw, ಆತನು ನೋಡಿದಾಗ, when he saw, ನೋಡಿದಾಗ he was moved with compassion. ಆತನು ಕನಿಕರದಿಂದ ಚಲಿಸಿ That's ಹೋದನು. why I said vision begets passion. ಆದ ಕಾರಣ ದರ್ಶನವು ಭಾರವನ್ನು There is ಹುಟ್ಟಿಸುತ್ತದೆ. nothing like seeing. ಅದನ್ನು ನೋಡುವಂತದ್ದಕ್ಕಿಂತಲೂ ಮಿಗಿಲಾದದ್ದಿಲ್ಲ. That was the passion Apostle Paul had. ಅಪೊಸ್ತಲನಾದ ಪೌಲನಿಗೂ ಈ ದಾಹ ಇತ್ತು. Turn with me in the book of Romans, ರೋಮಾಪುರದ ಪತ್ರಿಕೆ ನೋಡ್ರಿ, 9th chapter. 9ನೇ ಅಧ್ಯಾಯ. I will read the first 3 verses. ಮೊದಲಿನ 3 ವಚನಗಳನ್ನು ಓದ್ತೇನೆ. I tell the truth in Christ. ನಾನು ಕ್ರಿಸ್ತನಲ್ಲಿ ನಿಮಗೆ ಸತ್ಯವನ್ನು ಆಡುತ್ತೇನೆ. I am not lying. ನಾನು ಸುಳ್ಳಾಡುತ್ತಾ ಇಲ್ಲ. My conscience also bearing me witness in the Holy Spirit. ನನ್ನ ಮನಸ್ಸು ಸಹ ಆತ್ಮನಲ್ಲಿ ನನಗೆ ಸಾಕ್ಷಿ ಕೊಡ್ತದೆ. Whenever I read that words, I laugh within myself. ನಾನು ಈ ವಾಕ್ಯವನ್ನು ಓದುವಾಗ ನನ್ನಲ್ಲೇ ನಾನು ನಕ್ ಬಿಡ್ತೇನೆ. It's a very interesting introduction. ಕುತೂಹಲವಾದ ಪರಿಚಯ. I tell the truth in Christ. ನಾನು ಕ್ರಿಸ್ತನಲ್ಲಿ ಸತ್ಯವನ್ನು ಆಡುತ್ತೇನೆ. That is good enough. ಅದು ಸಾಕಷ್ಟು ಒಳ್ಳೆಯದು. And then he is saying, I am not lying. ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಆಮೇಲೆ ಹೇಳ್ತಾನೆ. If you say I am telling the truth, you don't need to say I am not telling a lie. ನಾನು ಸತ್ಯವನ್ನು ಆಡ್ತೇನೆ ಅಂತ ಹೇಳುವಾಗ ನಾನು ಸುಳ್ಳು ಆಡ್ತಾ ಇಲ್ಲ ಅಂತ ಹೇಳ್ಬೇಕಾಗಿಲ್ಲ. But he tells it in the positive and he affirms by negative. ಆತನು ನಕಾರಾತ್ಮಕವಾದ ರೀತಿಯಲ್ಲಿಯೂ ಸಕಾರಾತ್ಮಕವಾದ ರೀತಿಯಲ್ಲಿಯೂ ಅದನ್ನು ಸಿದ್ಧಾಂತಪಡಿಸಿ ಒತ್ತಿ ಹೇಳ್ತಾನೆ. I tell the truth in Christ. ನಾನು ಕ್ರಿಸ್ತನಲ್ಲಿ ಸತ್ಯ ಹೇಳ್ತೇನೆ. I am not lying. ಸುಳ್ಳು ಆಡ್ತಾ ಇಲ್ಲ. Come ಆಮೇಲೆ my conscience also bearing me witness in the Holy Spirit. ನನ್ನ ಮನಸಾಕ್ಷಿ ಕೂಡ ಸಾಕ್ಷಿ ಹೇಳ್ತದೆ ಪವಿತ್ರಾತ್ಮನಲ್ಲಿ. What is the big introduction all about? ಇದು ಏನ್ರಿ ಇದು ದೊಡ್ಡ ಪರಿಚಯವೆಲ್ಲ? Come on man, what are you wanting to say? ಬನ್ರಿ, ಏನ್ ಹೇಳ್ತೀರಿ ಹೇಳ್ಬಿಡ್ರಿ. You know what he says in verse 2? 2ನೇ ವಚನ ನೋಡಿ. I have great sorrow and continuous grief in my heart. ನನ್ನ ಹೃದಯದಲ್ಲಿ ಮಹಾ ದುಃಖವು ಎಡೆಬಿಡದ ವೇದನೆಯೂ ಉಂಟು. I don't think language can be stronger than that. ಅದಕ್ಕಿಂತಲೂ ಹೆಚ್ಚಾದ ಭಾಷೆ ಇರ್ಲಿಕ್ಕಿಲ್ಲ. You know, this is the language of a spouse losing his or her spouse. A deep sorrow, nobody can console you. ಗಂಡ ಅಥವಾ ಹೆಂಡತಿ ಒಬ್ಬರನ್ನು ಯಾರಾದ್ರೂ ಒಬ್ಬರು ಕಳ್ಕೊಂಡ್ರೆ ಇರುವಂತ ದುಃಖ ಆಳವಾದದ್ದು, ತೀಕ್ಷ್ಣವಾದದ್ದು ಹೇಗೋ ಹಾಗೆ. Great sorrow, ಮಹಾ ದುಃಖ, non-stop grief. ಎಡೆ ಬಿಡದ ವೇದನೆ. Why? ಯಾಕೆ? Look at the 3rd verse. 3ನೇ ವಚನ ಗಮನಿಸ್ರಿ. I could wish that I myself were cursed from Christ for my brothers, my kinsmen according to the flesh. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಕೂಡ ಒಪ್ಪಿಕೊಂಡೇನು. Shall I paraphrase this statement for you? ಇದನ್ನು ಸ್ವಲ್ಪ ಬಿಡಿಸಿ ನಿಮಗೆ ಹೇಳೋ. You know what he is saying? ಇಲ್ಲಿ ಆತನು ಹೇಳ್ತಾ ಇರೋದೇನು? For my people to go to heaven, I am ready to be cursed. ನನ್ನ ಜನರು ಪರಲೋಕಕ್ಕೆ ಹೋಗ್ಬೇಕಂತೇಳಿ ನಾನು ಶಾಪಗ್ರಸ್ತನಾಗ್ಲಿಕ್ಕೂ ಸಿದ್ಧ. In order that my people may be blessed, I am willing to be cursed. ನನ್ನ ಜನರು ಆಶೀರ್ವಾದ ಹೊಂದಬೇಕಂತ ಹೇಳ್ಬಿಟ್ಟು ನನಗೆ ಶಾಪ ಬರುವುದಕ್ಕೂ ನಾನು ಸಿದ್ಧ. Is it a play of words? ಇದು ಮಾತಿನ ಆಟವೋ? Is it an exaggeration? ಇದು ಹೆಚ್ಚಿಸಿಕೊಂಡು ಹೇಳುವಂಥದ್ದು. I think Paul meant what he said because he said, I tell the truth, I am not lying, my conscience bearing witness in the Holy Spirit. ಪೌಲನು ನಿಜವಾಗಿ ಇದನ್ನು ಹೇಳಿರ್ಬೇಕು. ಯಾಕಂತ ಹೇಳಿದ್ರೆ ನಾನು ಸತ್ಯವನ್ನಾಡ್ತೇನೆ, ಸುಳ್ಳಾಡ್ತಾ ಇಲ್ಲ, ನನ್ನ ಮನಸಾಕ್ಷಿ ಸಹ ಪವಿತ್ರಾತ್ಮನಲ್ಲಿ ಸಾಕ್ಷಿ ಕೊಡ್ತದೆ ಅಂತ ಹೇಳ್ತಾನ್ರಿ. Mr. Paul, ಆದ ಕಾರಣ I have a question. ಒಂದು ಪ್ರಶ್ನೆ ಇದೆ ಪೌಲನೇ. Where did you learn this? ಇದನ್ನು ಎಲ್ಲಿ ಕಲ್ತ್ಕೊಂಡಿ ನೀನು? Who taught you this theology? ಈ ದೈವಶಾಸ್ತ್ರವನ್ನು ಯಾರು ಕಲಿಸ್ಕೊಟ್ರು? Who taught you to pray like this? ಯಾರು ಈ ರೀತಿ ಪ್ರಾರ್ಥನೆ ಮಾಡಂತ How ಹೇಳಿದ್ರು? can you say you are ready to be cursed if only your people can be blessed? ನಿನ್ನ ಜನರು ಆಶೀರ್ವಾದ ಹೊಂದಬೇಕಾದ್ರೆ ಶಾಪಗ್ರಸ್ತನಾಗ್ತದೆ ಅಂತ ಹೇಳಬಲ್ಲೆ. How did you get this passion? ಈ ಒಂದು ದಾಹ ಹೇಗೆ ಬಂತು? You know what Paul would immediately say? ಪೌಲನ್ ಏನ್ ಹೇಳ್ತಿದ್ದ ಗೊತ್ತಾ? Don't you know? ನಿನಗೆ ಗೊತ್ತಿಲ್ವಾ? I learned it from
Old Testament Moses. ನಾನು ಹಳೆ ಒಡಂಬಡಿಕೆ ಮೋಶೆಯಿಂದ ಕಲ್ತ್ಕೊಂಡೆ. Moses. ಮೋಶೆನಾ? What do you mean? ಮೋಶೆ ಅಂದ್ರೆ What did ಏನರ್ಥ? Moses say? ಮೋಶೆ ಮಾಡಿದ್ದೇನು? You know, one day Moses was standing before God. ಒಂದು ದಿನ ಮೋಶೆ ದೇವರ ಮುಂದೆ ನಿಂತ್ಕೊಂಡಿದ್ದ. You know what he told God? ದೇವರಿಗೆ ಏನ್ ಹೇಳ್ದ ಗೊತ್ತೇ? Oh God, ಓ ದೇವರೇ, forgive the people or forget me. ದೇವರೇ ನಿನ್ ಜನರನ್ನ ನೀನ್ ಕ್ಷಮಿಸಿ ಇಲ್ದಿರ ನನ್ ಮರ್ತು ಬಿಡು. Oh God, ಓ ದೇವರೇ, either you forgive the people ನಿನ್ ಜನರನ್ನು ಕ್ಷಮಿಸ್ಬಿಡು, or delete my name from the book where you have written. ಇಲ್ದಿದ್ರೆ ನನ್ನ ಹೆಸರನ್ನು ಜೀವಬಾದ್ರ ಪಟ್ಟಿಯಿಂದ ತೆಗೆದು ಬಿಡು. Are you with me? ನೀವು ಕೇಳಿಸ್ಕೊಳ್ತಿದ್ದೀರಾ? Are you with me? ಅರ್ಥ ಆಗ್ತಾ ಇದೆ? ನಾನು The Old ಒಂದಿಗಿದ್ದೀರಾ? Testament Moses, ಹಳೆ ಒಡಂಬಡಿಕೆ ಮೋಶೆ, and the New Testament Paul, ಹೊಸ ಒಡಂಬಡಿಕೆ ಪೌಲ. they were giants before God. ಅವರು ದೇವರ ಮುಂದೆ ಬಲವಾದಂತ ವ್ಯಕ್ತಿಗಳು. Why? ಯಾಕೆ? They had a passion. ಅವರಿಗೆ ದಾಹ They ಇತ್ತು, had a bleeding heart. ಅವರಿಗೆ ರಕ್ತ ಸುರಿಸುವ ಹೃದಯವಿತ್ತು. I am ready to be cursed if my fellow Indians can be blessed. ನನ್ನ ಭಾರತೀಯ ವ್ಯಕ್ತಿ ಆತನಿಗೆ ಆಶೀರ್ವಾದ ಬರೋದಾದ್ರೆ ನನಗೆ ಶಾಪನ ಆಗಕ್ಕೂ ಸಿದ್ಧ. There was an Old Testament psalmist. ಹಳೆ ಒಡಂಬಡಿಕೆಯ ಒಂದು ಕೀರ್ತನೆಗಾರನು, He wrote a verse which I am not able to understand. ನನಗೆ ಅರ್ಥವಾಗದಂತ ಒಂದು ವಾಕ್ಯವನ್ನು ಕೀರ್ತನೆಯಲ್ಲಿ You ಹೇಳಿದ್ದಾನೆ. know what he said? ಆತನ ಏನ್ ಹೇಳಿದ ಗೊತ್ತಾ? Rivers of water flow down my eyes because men are not walking according to the law of God. ದೇವರ ಧರ್ಮಶಾಸ್ತ್ರದ ಅನುಸಾರವಾಗಿ ಜನರು ನಡೆಯದ ಕಾರಣ ನದಿಯಂತೆ ನನಗೆ ಕಣ್ಣೀರು ಪ್ರವಾಹವಾಗಿಬಿಟ್ಟಿದೆ. There was a short man in Scotland. ಸ್ಕಾಟ್ಲೆಂಡ್ ನಲ್ಲಿ ಒಬ್ಬ ಗಿಡ್ಡನಾದ ವ್ಯಕ್ತಿ ಇದ್ದ. His name was John Knox. ಅವನ ಹೆಸರು ಜಾನ್ ನಾಕ್ಸ್ You know ಎಂಬುದಾಗಿ. what he prayed? ಅವನ್ ಏನ್ ಪ್ರಾರ್ಥಿಸಿದ? God, give me Scotland or I die. ದೇವರೇ, ಸ್ಕಾಟ್ಲೆಂಡ್ ಅನ್ನು ಕೊಟ್ಟು ಬಿಡಿ, ಇಲ್ದಿದ್ರೆ ಸಾಯ್ತೇನೆ. Short man but tall in spirit. ಗಿಡ್ಡ ವ್ಯಕ್ತಿ, ಆತ್ಮದಲ್ಲಿ ಉದ್ದ ವ್ಯಕ್ತಿ. Give me Scotland or I die. ಸ್ಕಾಟ್ಲೆಂಡ್ ದೇಶ ಕೊಡು, ಇಲ್ದಿದ್ರೆ ನಾನು ಸಾಯ್ತೇನೆ. You know why India is not evangelized yet? ಇವತ್ತು ಇನ್ನೂ ಭಾರತವು ಸ್ವಾರ್ಥೀಕರಣ ಯಾಕೆ ಆಗಿಲ್ಲ ಗೊತ್ತೇನೆ? We have not started praying like that. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಲಿಲ್ಲ. Lord, give me India ಕರ್ತನೇ, ಭಾರತವನ್ನು ಕೊಡು, or kill me. ಇಲ್ದಿದ್ರೆ ಕೊಂದು ಬಿಡು. Why not? ಯಾಕೆ? If Moses could pray like that, ಮೋಶೆ ಹಾಗೆ if ಪ್ರಾರ್ಥಿಸಿದ್ರೆ, Paul could pray like that, ಪೌಲನ ಹಾಗೆ if ಪ್ರಾರ್ಥಿಸಿದ್ರೆ, John Knox could pray like that, ಜಾನ್ ನಾಕ್ಸ್ ಹಾಗೆ if ಪ್ರಾರ್ಥಿಸಿದ್ರೆ, David could pray like that, ದಾವಿದನ್ ಪ್ರಾರ್ಥಿಸಿದ್ರೆ, can we not, should we not, and must we not, I ask you? ನಾವು ಆ ರೀತಿಯಾಗಿ ಯಾಕೆ ಪ್ರಾರ್ಥನೆ ಮಾಡಬಾರದು? Lord, save India or kill me. ದೇವರೇ, ಭಾರತವನ್ನು ರಕ್ಷಿಸು, ಇಲ್ದ್ರೆ ನಾನು ಕೊಂದು ಬಿಡು. There was another man. ಇನ್ನೊಬ್ಬ ಮನುಷ್ಯನು He prayed like this. ಈ ರೀತಿಯಾಗಿ ಪ್ರಾರ್ಥಿಸಿದ. Lord, give me souls or take away my soul. ಕರ್ತನೇ, ನನಗೆ ಆತ್ಮಗಳನ್ನು ಕೊಡು, ಇಲ್ದಿದ್ರೆ ನನ್ನ ಆತ್ಮವನ್ನು ತಕೋ. Passion. ದಾಹ, Passion. ಭಾರ. I told you today, I am not preaching a sermon to you. I am passing on the burden that God has planted in my heart into yours. ನಾನು ನಿಮಗೆ ಹೇಳಿದೆ, ನಾನು ಒಂದು ಸಂದೇಶವನ್ನು ಇವತ್ತು ಕೊಡ್ತಾ ಇಲ್ಲ, ಆದ್ರೆ ದೇವರು ನನಗೆ ಕೊಟ್ಟಂತ ಭಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. Any man, ಪ್ರತಿ ಒಬ್ಬ ವ್ಯಕ್ತಿ, any woman ಯಾವುದೇ ಸ್ತ್ರೀ who dies without Christ is lost. I say lost. I repeat, lost forever. ಕ್ರಿಸ್ತನ್ ಇಲ್ಲದೆ ಸಾಯುವಂತ ಸ್ತ್ರೀ ಅಥವಾ ಪುರುಷ ಕಳೆದು ಹೋಗಿದ್ದಾರೆ. ನಾನು ಹೇಳ್ತೇನ್ರಿ, ನಿತ್ಯವಾಗಿ ಕಳೆದು ಹೋಗಿದ್ದಾರೆ. Because Jesus said, I am the way, the truth and the life, and no man comes to the Father without me. ಯಾಕಂದ್ರೆ ಯೇಸು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ತಂದೆ ಮುಖಾಂತರ ಬರ್ಬೇಕಾದ್ರೆ ನನ್ನ ಮುಖಾಂತರನೇ ಬರ್ಬೇಕಂತ So if ಹೇಳಿದ. you believe that people are lost without Christ, what will you do unto them? ಕ್ರಿಸ್ತನ್ ಇಲ್ಲದೆ ಜನರು ನಾಶವಾಗುವುದನ್ನು ನೀವು ನಂಬೋದಾದ್ರೆ ಏನ್ ಮಾಡ್ತೀರಿ? Oh God, give all of those dear friends of Hubli who are listening me tonight at this moment a bleeding heart, a heart of passion, a heart of compassion, which will say, oh God, save India or kill me. ಓ ದೇವರೇ, ಹುಬ್ಬಳ್ಳಿಯ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಕೂಡ ಈ ರಕ್ತ ಸುರಿಸುವ ಹೃದಯವನ್ನು ದಯಪಾಲಿಸು, ದರ್ಶನವನ್ನು ಕೊಡು, ನನ್ನ ಆತ್ಮಗಳನ್ನು ರಕ್ಷಿಸುವ ಸಹಾಯ ಮಾಡು, ಇಲ್ದಿದ್ರೆ ನನ್ನ ಆತ್ಮವನ್ನು ತೆಗೆದುಕೊಂಡ್ಬಿಡು. That's my prayer, every one of you. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅದು ನನ್ನ ಪ್ರಾರ್ಥನೆ. Thirdly, ಮೂರನೇದಾಗಿ, if you must be a missionary Christian, ನೀವು ಸೇವೆ ಕ್ರೈಸ್ತರಾಗಬೇಕಾದ್ರೆ you should have bent knees. ನಿಮಗೆ ಮೊಗ್ಗುವಂತ ಮೊಣಕಾಲಿರ್ಬೇಕು.
bent knees. ಬಾಗುವ ಮೊಣಕಾಲು. First you must have bright eyes. ಮೊದಲು ಪ್ರಕಾಶವುಳ್ಳ ಕಣ್ಗಳು. Then you should have a bleeding heart. ಆ ನಂತರ ನಮಗೆ ರಕ್ತ ಸುರಿಸುವ ಹೃದಯ. Then you should have bent knees. ಅನಂತರ ಬಾಗುವ ಮೊಣಕಾಲು. I call it intercession. ಅದಕ್ಕೆ ವಿಜ್ಞಾಪನೆ ಅಂತ ಹೇಳ್ತೀನಿ. First vision, ಮೊದಲನೇ ದರ್ಶನ, second passion, ಅನಂತರ ಭಾರ, and third intercession. ಮೂರನೇದು ವಿಜ್ಞಾಪನೆ. Turn with me to Matthew's Gospel 9th chapter where we read a few verses a few minutes ago. ಸ್ವಲ್ಪ ಕೆಲವು ನಿಮಿಷಗಳ ಹಿಂದೆ ನಾವು ಓದಿಕೊಂಡಂತ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ ಆ ಅಧ್ಯಾಯದಲ್ಲಿ ಇನ್ನೊಂದು ಭಾಗವನ್ನು ನೋಡಿಕೊಳ್ಳೋಣ. I will read to you verses 37 and 38. 37 ಮತ್ತು 38ನೇ ವಚನ ಓದ್ತೀನಿ. Then Jesus said to his disciples, ಅನಂತರ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, the harvest truly is plentiful, ಬೆಳೆಯು ಬಹಳವಾಗಿದೆ, but the laborers are few. ಕೆಲಸದವರು ಸ್ವಲ್ಪ. Therefore pray the Lord of the harvest to send out laborers into his harvest. ಆದುದರಿಂದ ಬೆಳೆ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಿಕೊಡ್ಬೇಕೆಂದು ಬೇಡಿಕೊಳ್ಳ್ರಿ. The first obligation in missionary work is prayer. ಆದ ಕಾರಣ ಈ ಕ್ರೈಸ್ತ ಸೇವೆಯ ಕ್ಷೇತ್ರದಲ್ಲಿ ಮೊದಲನೇ ಹಕ್ಕು ಬೇಕಾಗಿರುವುದು ಅಗತ್ಯತೆ ಏನಂದ್ರೆ ಪ್ರಾರ್ಥನೆ. In the 28th chapter of the same book of Matthew, Jesus would say, go therefore. ಮತ್ತ 28ರಲ್ಲಿ ಆದುದರಿಂದ ಹೋಗು ಅಂತ ಯೇಸು ಹೇಳಿದನು. But before Jesus said go therefore, he said pray therefore. ಆದುದರಿಂದ ಹೋಗು ಅನ್ನೋದಕ್ಕೆ ಮುಂಚಿತವಾಗಿ ಆದುದರಿಂದ ಪ್ರಾರ್ಥಿಸು ಅಂತ ಹೇಳ್ತಾನೆ. And that is what Paul wrote to Timothy. ಪೌಲನು ತಿಮೋಥಿಗೆ ಹೇಳಿದ, first of all prayers and supplications and intercessions and giving of thanks be made for all men. ಮೊಟ್ಟ ಮೊದಲನೇದಾಗಿ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆಯು ವಿಜ್ಞಾಪನೆಯು ಪಕ್ಷಪಾತವಿಲ್ಲದೆ ಬೇಡಬೇಕಂತ ಹೇಳ್ತಾರೆ. Dear brothers and sisters, I am asking you a question. ಒಂದು ಪ್ರಶ್ನೆ ಕೇಳ್ತಿದ್ದೀನಿ. Not to condemn you but to convict you. ನಿಮಗೆ ಖಂಡಿಸೋದಕ್ಕೋಸ್ಕರವಲ್ಲ, ಮನವರಿಕೆ ಮಾಡ್ಲಿಕ್ಕೆ. Not to accuse you but to alert you. ತಪ್ಪು ಹೊರಿಸೋದಕ್ಕಲ್ಲ, ಎಚ್ಚರಿಸೋದಕ್ಕೆ. How much time do you spend every day on your knees for missionary work? ಈ ಸೇವೆಯ ಕ್ರೈಸ್ತ ಸೇವೆಗೋಸ್ಕರವಾಗಿ ಎಷ್ಟು ಸಮಯ ಮೊಣಕಾಲ ಮೇಲೆ ಪ್ರಾರ್ಥಿಸ್ತೀರಿ? Have you prayed for every state in India at least once in your lifetime? ಒಂದು ಸಾರಿ ಆದ್ರೂ ಭಾರತದ ಪ್ರತಿ ಒಂದು ಪ್ರಾಂತಕ್ಕಾಗಿ ನೀವು ಪ್ರಾರ್ಥಿಸಿದ್ದೀರಾ? You know what you must do tomorrow? ನಾಳೆ ನೀವು ಏನ್ ಮಾಡ್ಬೇಕು ಗೊತ್ತೇ? Today is Sunday, tomorrow is Monday. ಇವತ್ತು ಭಾನುವಾರ, ನಾಳೆ ಸೋಮವಾರ. This is the first thing you must do tomorrow. ನಾಳೆ ಮೊದಲನೇದಾಗಿ ಮಾಡುವಂತದ್ದು, buy a map of India and hang it on your wall. ಭಾರತದ ನಕ್ಷೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಳ್ರಿ. Don't tell me there is no wall space for an India map. ಅಲ್ಲಿ ಸಿಗ್ತಾ ಇಲ್ಲ ಎಂಬುದಾಗಿ ಏನಾದ್ರು ನೆಪ ಹೇಳಬೇಡಿ. How many calendars you are having on your walls? ನಿಮ್ಮ ಗೋಡೆಗಳಲ್ಲಿ ಎಷ್ಟು ಕ್ಯಾಲೆಂಡರ್ಗಳು ಇದೆಯಲ್ಲ? One calendar is enough. How many calendars you are keeping on your walls? ಒಂದು ಕ್ಯಾಲೆಂಡರ್ ಸಾಕಲ್ವಾ? ಎಷ್ಟೊಂದು ಕ್ಯಾಲೆಂಡರ್ ಇಟ್ಕೊಂಡಿದ್ದೀರಿ? Throw away all the calendars, keep one calendar. ಒಂದೇ ಕ್ಯಾಲೆಂಡರ್ ಇಟ್ಕೊಳ್ರಿ, ಉಳಿದಿದ್ದು ಬಿಸಾಡ್ಬಿಡ್ರಿ. Put a map of India in the prominent place on your house. ಆದ್ರೆ ಮುಖ್ಯ ಸ್ಥಳದಲ್ಲಿ ಗೋಡೆಯ ಮೇಲೆ ನಿಮ್ಮ ಮನೆಯಲ್ಲಿ ಆ ಭಾರತದ ನಕ್ಷೆ ಹಾಕ್ರಿ. Go and stand before that map every day. ಪ್ರತಿದಿನ ನಕ್ಷೆ ಮುಂದೆ ನಿಂತ್ಕೊಳ್ರಿ. Put your finger on Punjab. ಆ ಪಂಜಾಬ್ ಮೇಲೆ ಬೆರಳಿಡು. Oh Lord, ಓ ಕರ್ತನೇ, save Punjab. ಪಂಜಾಬ್ ರಕ್ಷಿಸು. Oh Lord, ಓ ಕರ್ತನೇ, raise another Sadhu Sundar Singh from Punjab. ಪಂಜಾಬ್ ನಿಂದ ಇನ್ನೊಬ್ಬ ಸಾಧು ಸುಂದರ್ ಸಿಂಗ್ ಅನ್ನು ಎಬ್ಬಿಸು. Put your finger on Maharashtra. ಮಹಾರಾಷ್ಟ್ರದ ಮೇಲೆ ಬೆರಳಿಡ್ರಿ. Oh ಓ God, ದೇವರೇ, save Maharashtra. ಮಹಾರಾಷ್ಟ್ರವನ್ನು ರಕ್ಷಿಸು. Raise another Pandit Ramabai from Maharashtra. ಇನ್ನೊಬ್ಬ ಪಂಡಿತ ರಮಾಬಾಯಿಯನ್ನು ಮಹಾರಾಷ್ಟ್ರದಿಂದ ಎಬ್ಬಿಸು. Put your finger across each state of India ಭಾರತದ ಪ್ರತಿ ಒಂದು ಪ್ರಾಂತದ ಮೇಲೆ ನಿಮ್ಮ ಬೆರಳಿಡ್ರಿ. and claim that state for God. ಆ ರೀತಿಯಾಗಿ ಆ ರಾಷ್ಟ್ರವನ್ನು ಹಕ್ಕು ಸ್ವೀಕರಿಸಿ. Before you can evangelize India, you must envelop India. You must enclose India with your prayer. ನೀವು ಭಾರತಕ್ಕೋಸ್ಕರವಾಗಿ ಭಾರತದಲ್ಲಿ ಸೇವೆ ಮಾಡುವ ಮುಂಚಿತವಾಗಿ ಅದನ್ನು ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಮುಚ್ಚಿಕೊಳ್ಳುವಂತದ್ದಾಗಿದೆ. Every day do that. ಪ್ರತಿದಿನ ಮಾಡ್ರಿ. There was a man. ಒಬ್ಬ ಮನುಷ್ಯನಿದ್ದನು. His name was William Carey. ಅವನ ಹೆಸರು ವಿಲಿಯಂ ಕೇರಿ. He was a shoemaker. ಅವನು ಚಪ್ಪಲಿ ಹೊಲಿಯುವಂತವನಾಗಿದ್ದನು. And in his cobbler shop he had the map of the world. ಅವನ ಅಂಗಡಿಯಲ್ಲಿ ಲೋಕನಕ್ಷೆ ಇತ್ತು. What did he do? ಏನ್ ಮಾಡ್ದ? Every day he will go and stand before that mirror. ಪ್ರತಿದಿನ ಆ ನಕ್ಷೆ ಮುಂದೆ ನಿಂತ್ಕೊಂಡು And he will put his finger across each nation. ಪ್ರತಿ ರಾಷ್ಟ್ರದ ಮೇಲೆ ಬೆರಳಿಡ್ತಿದ್ನನ್ರಿ. Save India. ರಕ್ಷಿಸು ಭಾರತವನ್ನು, Burma. ಬರ್ಮವನ್ನು, Save China. ಚೈನಾವನ್ನು, Save Africa. ಆಫ್ರಿಕಾವನ್ನು. But God was burdening him about India. ಆದ್ರೆ ದೇವರ ಆತನಿಗೆ ಭಾರತದ ಬಗ್ಗೆ ಭಾರ ಕೊಟ್ನು. He came to India. ಭಾರತಕ್ಕೆ ಬಂದನು. He landed in Calcutta. ಕಲ್ಕಟ್ಟಕ್ಕೆ ಬಂದನು. What did he do? ಏನ್ ಮಾಡ್ದ? He translated the Bible
into over 30 Indian languages directly or indirectly. ನೇರವಾಗಿ ಅನೇರವಾಗಿ 30ಕ್ಕಿಂತಲೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಸತ್ಯವೇದವನ್ನು ಭಾಷಾಂತರಿಸಿದನು. That's what happens when you pray for a nation. ಒಬ್ಬ ರಾಷ್ಟ್ರಕ್ಕಾಗಿ ಪ್ರಾರ್ಥಿಸುವಾಗ ಸಂಭವಿಸುವುದು ಇದೆ. You pray for India. ಭಾರತಕ್ಕಾಗಿ ಪ್ರಾರ್ಥಿಸು, Then God will use you in India. ದೇವರು ನಿನ್ನನ್ನು ಉಪಯೋಗಿಸ್ತಾನೆ ಭಾರತದಲ್ಲಿ. I am asking a question. ಒಂದು ಪ್ರಶ್ನೆ ಕೇಳ್ತೀನಿ. Which church do you belong to? ಯಾವ ಸಭೆಗೆ ಸೇರಿದ್ದಿ? CSI church, CSI ಸಭೆಯೋ, Brethren church, ಬ್ರದರನ್ ಸಭೆಯೋ, Lutheran church, ಲೂಥರನ್ ಸಭೆಯೋ, Pentecostal church. ಪೆಂಟೆಕೋಸ್ಟ್ ಸಭೆಯೋ? I am asking you a question. ಪ್ರಶ್ನೆ ಕೇಳ್ತಿದ್ದೀನಿ. Do you have a weekly prayer meeting for missionary work in your church? ನಿಮ್ಮ ಸಭೆಯಲ್ಲಿ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಇದೆಯೋ ಕೂಟ? Listen to me, answer this question. ಕೇಳ್ರಿ, ಗಮನ ಕೊಟ್ಟು ಕೇಳ್ರಿ, ಪ್ರಾರ್ಥನೆಗೆ ಉತ್ತರ ಕೊಡ್ರಿ. In your church, ನಿಮ್ ಸಭೆಯಲ್ಲಿ do you have a weekly missionary prayer meeting? ಪ್ರತಿ ವಾರ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಇದೆಯೋ? John Wesley said, ಜಾನ್ ವೆಸ್ಲಿ ಹೇಳಿದ್ರು, there is only one legitimate reason for the church to exist on this earth. ದೇವರಿಗೆ ಒಂದೇ ಒಂದು ಕಾರ್ಯ ಮಾಡಬೇಕಾದ್ರೆ ಸಭೆ ಮುಖಾಂತರ ಅದನ್ನು ಮಾಡಬೇಕು. It is to win souls and do missionary work. ಅದು ಹೇಗೆ ಅಂದ್ರೆ ಆತ್ಮಗಳನ್ನು ಗೆದ್ದು ಸೇವೆ ಮಾಡುವುದು. I have a question. ಪ್ರಶ್ನೆ ನನಗಿದೆ. What are churches for but to train and send missionaries? ಆ ಸಭೆಗಳಲ್ಲೂ ತರಬೇತಿ ಮಾಡಿ ಸೇವಕರನ್ನು ಕಳಿಸಬೇಕಾದ್ರೆ What is money for but to support missionaries? ಹಣವನ್ನು ಇಟ್ಕೊಂಡು ಸ್ವಾರ್ಥ ಸೇವೆಗೆ ಆಧಾರ What ಮಾಡಲಿಕ್ಕೆ is your church doing? ಸಭೆ ಏನ್ ಮಾಡ್ತಿದೆ? Start it today itself. ಇವತ್ತೇ ಅದನ್ನು ಪ್ರಾರಂಭಿಸ್ರಿ. Meet your pastor. ನೀವು ಸಭಾಪಾಲಕರನ್ನು ಭೇಟಿಯಾಗ್ರಿ. Tell your pastor to officially arrange a weekly missionary prayer meeting. ಪ್ರತಿ ವಾರ ಕೂಡ ಸೇವೆಗೋಸ್ಕರವಾಗಿ ಪ್ರಾರ್ಥನಾ ಕೂಟವನ್ನು ಕ್ರಮಪಡಿಸಲು ಕೇಳ್ಕೊಳ್ರಿ. That is the only way to maintain revival fire in your church. ನೀವು ಬೆಂಕಿ, ಉಜ್ಜೀವನದ ಬೆಂಕಿಯನ್ನು ನೆಲೆಯಾಗಿ ಇಟ್ಕೊಳ್ಬೇಕಾದ್ರೆ ಸಭೆಯಲ್ಲಿ ಅದು ಒಂದೇ ಮಾರ್ಗ. If your church gives prominence to missionary work, I tell you, most of the problems in your churches will be solved. ನಿಮ್ಮ ಸಭೆ ಸೇವೆಗೆ ಆದ್ಯತೆಯನ್ನು ಕೊಡುವುದಾದ್ರೆ ಹೆಚ್ಚಿನ ಅಂಶ ಸಭೆಯ ಸಮಸ್ಯೆಗಳು ಮಾಯವಾಗ್ತವೆ. In your family prayer, pray for missionaries. ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಸೇವೆಗಾಗಿ What ಪ್ರಾರ್ಥಿಸ್ರಿ. should you pray? ಏನ್ ಮಾಡ್ಬೇಕು ಪ್ರಾರ್ಥನೆ? Oh God, open the hearts of people as you open the heart of Lydia to listen to the gospel. ಓ ದೇವರೇ, ಯಾವ ರೀತಿಯಾಗಿ ಲುದ್ಯಳ ಹೃದಯವನ್ನು ತೆರೆದಿಯೋ ಆ ರೀತಿಯಾಗಿ ಜನರ ಹೃದಯವನ್ನು ತೆರೆದ್ಬಿಡಪ್ಪ. What should you pray? ಏನ್ ಪ್ರಾರ್ಥಿಸ್ಬೇಕು? Oh God, empower the missionaries so that they open their mouth and boldly to speak as they ought to speak to make known the mystery of the gospel. ಮಿಷನರಿಗಳು ಕರ್ತನೆ, ಪ್ರತಿಯೊಬ್ಬೊಬ್ಬರು ಧೈರ್ಯವಾಗಿ ಬಾಯಿ ತೆರೆದು ಮರೆಯಾದಂತ ಸಂಗತಿಗಳನ್ನು ಸುವಾರ್ತೆಯನ್ನು ಸಾರುವಂತೆ ಧೈರ್ಯ ಕೊಡಂತ ಪ್ರಾರ್ಥಿಸ್ರಿ. Put an end for selfish praying. ನಿಮ್ಮ ಸ್ವಾರ್ಥ ಪ್ರಾರ್ಥನೆಗೆ ಅಂತ್ಯ ಮಾಡ್ರಿ. Open up your mind, open up your heart for those who are praying, those who are straying outside the fold. ಈ ಅನೇಕ ಕ್ಷೇತ್ರದ ಹೊರಗಿರುವಂತವರಿಗೋಸ್ಕರವಾಗಿ ತೆರೆದಿಟ್ಟು ಪ್ರಾರ್ಥನೆ ಮಾಡ್ರಿ. Decide tonight. ಇವತ್ತು ರಾತ್ರಿ Decide tonight. ಈ ರಾತ್ರಿ ತೀರ್ಮಾನಿಸ್ರಿ. Every day. ಪ್ರತಿ ದಿನ, Not 1 hour or 2 hours. ಒಂದೆರಡು ತಾಸಲ್ರಿ, At least 10 minutes every day I will pray for missionary work. ಕನಿಷ್ಠ 10 ನಿಮಿಷ ಆದ್ರೂ ಸೇವೆಗಾಗಿ ಪ್ರಾರ್ಥಿಸ್ತೇನೆ. I beg you to do it. ಅದನ್ನ ಮಾಡ್ಲಿಕ್ಕೆ ಮಾಡ್ರಿ ಅಂತ I beg you ಕೇಳ್ಕೊಳ್ತೇನೆ. to do it. ಅದನ್ನ ಮಾಡ್ರಿ ಅಂತ ಕೇಳ್ಕೊಳ್ತೇನೆ. There is so much of need in the mission field. ಯಾಕಂದ್ರೆ ಸೇವೆ ಕ್ಷೇತ್ರದಲ್ಲಿ ಅವಶ್ಯಕತೆ ಇದೆ. So many problems in the mission field. ಬಹಳ ಸಮಸ್ಯೆಗಳು ಸೇವೆಯಲ್ಲಿದೆ. I beg you, I am not asking you for money. I am asking for your 10 minutes of prayer every day. Will you know? ನಾನು ಕೇಳ್ಕೊಳ್ತಾ ಇಲ್ಲ, ಹಣ ಕೇಳ್ಕೊಳ್ತಾ ಇದ್ರೆ, ಆದ್ರೆ ಬೇಡ್ಕೊಳ್ತೇನೆ, ಪ್ರಾರ್ಥಿಸ್ರಿ ಅಂತ ಅಷ್ಟೇ. If every one of you will decide tonight that you will pray for 10 minutes every day regularly for missionary work, I tell you, that will be the beginning of a great missionary revival in our great subcontinent of India. ಭಾರತದಲ್ಲಿ ದೊಡ್ಡ ಕಾರ್ಯವು ಉಂಟಾಗಬೇಕಾದ್ರೆ ಪ್ರಿಯರೇ, ಕೇವಲ ಒಂದು ದಿನಕ್ಕೆ 10 ನಿಮಿಷಗಳು ಮಾತ್ರ ನೀವು ಪ್ರಾರ್ಥಿಸಲು ಪ್ರಾರಂಭ ಮಾಡುವುದಾದ್ರೆ ದೊಡ್ಡದಾಗಿ ಕಾರ್ಯವಾಗುತ್ತದೆ. Get as many missionary periodicals as possible. ಆದ ಕಾರಣ ಮಿಷನರಿಗೆ ಸಂಬಂಧಪಟ್ಟಂತ ಆ ಪತ್ರಿಕೆಗಳನ್ನು ಕೊಂಡುಕೊಳ್ಳಿರಿ. Don't keep on reading healing magazines. ಬರೇ ಸ್ವಸ್ಥತೆಯ ಪತ್ರಿಕೆಗಳನ್ನು ಓದ್ತಾ ಇರಬೇಡ್ರಿ. If you read too many healing magazines, you will become only sick. ನೀವು ಬಹಳಷ್ಟು ಈ ಸ್ವಸ್ಥತೆಯ ಪತ್ರಿಕೆಗಳನ್ನು ಓದೋದಾದ್ರೆ ಅಸ್ವಸ್ಥರು ಆಗ್ಬಹುದು. I am telling you, if you read too many healing magazines, you will become sick. ನೀವು ಬಹಳಷ್ಟು ಸ್ವಸ್ಥತೆಯ ಪತ್ರಿಕೆಗಳನ್ನು ಓದ್ತಾ ಇದ್ರೆ ನೀವು ಅಸ್ವಸ್ಥರಾಗ್ಬಿಡ್ತೀರಿ. If you read one healing magazine, you should read at least 7 missionary magazines. ನೀವು ಒಂದು ಸ್ವಸ್ಥತೆಯ ಪತ್ರಿಕೆಯನ್ನು ಓದೋದಾದ್ರೆ 7 ಸ್ವಾರ್ಥ ಸೇವೆಯ ಪತ್ರಿಕೆಯನ್ನು ಓದತಕ್ಕದ್ದು. Don't be always worried about your headache, your hip ache, your heels ache. ನಿಮ್ಮ ತಲೆನೋವು, ಹೊಟ್ಟೆ ನೋವು, ಕಾಲು ನೋವು ಅಂತ ಹೇಳಿ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರಬೇಡ್ರಿ. Be concerned and worried about God's heart ache.
ಆದ ಕಾರಣ ದೇವರ ಹೃದಯದ ಬೇನೆ ಬಗ್ಗೆ ನಿಮಗೆ ಚಿಂತೆ ಇರಲಿ. I know what I am talking about. ನಾನು ಏನ್ ಮಾತಾಡ್ತಿದ್ದೀನಿ ನನಗೆ ಗೊತ್ತು. God wants to share his burden ದೇವರು ತನ್ನ ಭಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕಂತಿದ್ದಾನೆ. with those who are willing to take up the yoke with him. ಯಾರು ಆತನ ನೊಗವನ್ನು ಜೊತೆ ಸೇರಿ ಹೊತ್ತುಕೊಳ್ತಾರೋ. So many generations have disappointed our Lord Jesus Christ. ಅನೇಕ ಸಂತಾನದವರು ಸಂತತಿಯಾಗಿ ಕರ್ತನನ್ನು ನಿರಾಶೆಗೊಳಿಸಿದ್ದಾರೆ. Will this generation also disappoint Jesus Christ? ಈ ಸಂತತಿಯು ಕೂಡ ಯೇಸುವನ್ನು ನಿರಾಶೆಗೊಳಿಸುತ್ತದೆಯೋ? You Christians of Hubli, after listening to a message like this, will you ಹುಬ್ಬಳ್ಳಿಯ also disappoint the Lord Jesus Christ? ಹುಬ್ಬಳ್ಳಿಯ ಕ್ರೈಸ್ತರೇ, ಇಂತಹ ಒಂದು ಸಂದೇಶವನ್ನು ನೀವು ಸಹ ಕೇಳ್ಬಿಟ್ಟು ಯೇಸು ಕ್ರಿಸ್ತನನ್ನು ನೀವು ನಿರಾಶೆಗೊಳಿಸುವಿರಾ? Go to mission conferences. ಈ ಸೇವೆಯ ಸಮ್ಮೇಳನಕ್ಕೆ ಹೋಗ್ರಿ. Every year you must have a missionary convention in your church. ನಿಮ್ಮ ಸಭೆಯಲ್ಲಿ ಪ್ರತಿ ವರ್ಷವೂ ಕೂಡ ಸೇವೆಯ ಸಮ್ಮೇಳನ ಇರಬೇಕು. I am sure there are many pastors listening to me in this meeting. ಈ ಕೂಟದಲ್ಲಿ ಅನೇಕ ಸಭಾಪಾಲಕರು ಕೇಳಿಸಿಕೊಳ್ತಿದ್ದೀರಿ. And without any apology, I am telling the pastors to hold at least one missionary convention every year in their churches. ನಿಮ್ಮ ಸಭೆಗಳಲ್ಲಿ ಕನಿಷ್ಠ ಒಂದಾದ್ರೂ ಸುವಾರ್ತೆಯ ಸೇವೆಯ ಸಮ್ಮೇಳನವನ್ನು ನಡೆಸಿರಿ, ಏರ್ಪಡಿಸಿರಿ ಅಂತ ಕೇಳ್ಕೊಳ್ತೇನೆ. That will heal many of the ills in your church. ಅದು ನಿಮ್ಮ ಸಭೆಗಳಲ್ಲಿರುವಂತಹ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡ್ತದೆ. I know what I am talking about. ನಾನು ಏನ್ ಮಾತಾಡ್ತೀನಿ ಅಂತ ನನಗೆ I am ಗೊತ್ತು. not exaggerating anything tonight. ನಾನು ಏನು ಹೆಚ್ಚಿಸಿಕೊಂಡು ಮಾತಾಡ್ತಾ ಇಲ್ಲ. I have come here to revive the people of Hubli. ಹುಬ್ಬಳ್ಳಿಯ ಜನರನ್ನು ಉಜ್ಜೀವಿಸಬೇಕಂತ ಬಂದಿದ್ದೇನೆ. I have no project to promote. ನನಗೆ ಬಡ್ತಿ ಮಾಡುವುದಕ್ಕೆ ಯಾವುದೇ ಯೋಜನೆ ಇಲ್ರಿ. I don't want to build a building to raise money from you. ಏನೇ ಕಟ್ಟಡ ಕಟ್ಟಲಿಕ್ಕೆ ನನಗೆ ಹಣ ಬೇಕೆಂಬುದಾಗಿ ಕೇಳ್ತಾ ಇಲ್ಲ. I have no agenda. ನನಗೆ ಯಾವುದೇ ಲೆಕ್ಕಗಳಿಲ್ಲ. But I have a burden. ಭಾರ ಇದೆ. I want to make every one of you into a missionary Christian. ನಿಮ್ಮಲ್ಲಿ ಪ್ರತಿ ಒಬ್ಬವರನ್ನು ಸೇವೆಯ ಕ್ರೈಸ್ತರನ್ನಾಗಿ Because ಮಾಡಬೇಕು. this generation of Christians are responsible for this generation of non-Christians. ಯಾಕಂದ್ರೆ ಈ ಒಂದು ತಲೆಮಾರು ಜನರು ಈ ಒಂದು ತಲೆಮಾರಿನ ಅಕ್ರೈಸ್ತರಿಗೋಸ್ಕರ ಕ್ರೈಸ್ತರ ಜವಾಬ್ದಾರಿ ಕೊಂಡು. This generation is responsible for this generation. ಈ ಒಂದು ತಲೆಮಾರು ಈ ಒಂದು ತಲೆಮಾರಿಗೆ ಜವಾಬ್ದಾರಿ. May the Lord bless us with unselfish prayer. ದೇವರು ನಮ್ಮನ್ನು ಸ್ವಾರ್ಥಿಗಳಾಗಿ ಪ್ರಾರ್ಥನೆ ಮಾಡೋದ್ರಿಂದ ಕಾಪಾಡ್ಲಿ. Fourthly, ನಾಲ್ಕನೇದಾಗಿ, if you must be a missionary Christian, ನೀವು ಸೇವಾ you ಕ್ರೈಸ್ತರಾಗಬೇಕಾದ್ರೆ must have bold lips, ನಿಮಗೆ ಧೈರ್ಯವಾದಂತ ತುಟಿಗಳು ಇರಬೇಕು. boasting lips, ಅಂದ್ರೆ ತುಂಬಿ ಹೊರಸಿಸುವಂತ ತುಟಿಗಳು. bold lips and boasting lips. ಧೈರ್ಯವಾದಂತ ತುಟಿಗಳು ಮತ್ತು ಹೊರಸೂಸುವಂತ ತುಟಿಗಳು. This is what I call proclamation. ಇದನ್ನು ಸಾರುವಿಕೆ ಅಂತ ಹೇಳ್ತೇನೆ. First we started with vision, ದರ್ಶನದಿಂದ ಪ್ರಾರಂಭಿಸಿದೆವು, then passion, ಅನಂತರ ಭಾರ, then intercession. ಅನಂತರ ವಿಜ್ಞಾಪನೆ, Now we have come down to proclamation. ಈಗ ಸಾರುವಿಕೆ. Proclamation does not mean you need to be preaching all the time. ಸಾರೋಣ ಅಂದ್ರೆ ಯಾವಾಗ್ಲೂ ಪ್ರಸಂಗ ಮಾಡೋದಲ್ರಿ. What is proclamation? ಸಾರೋದಂದ್ರೆ ಏನ್ರಿ? It is simply sharing. ಅದು ಹಂಚ್ಕೊಳ್ಳೋದು. It is simply storytelling. ಅದು ಕಥೆ ಹೇಳುವಂತದ್ದು. Many of us say, I don't know how to share the gospel with another person. ಇತರರ ಜೊತೆಯಲ್ಲಿ ಸುವಾರ್ತೆ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. It's very simple. ಆದ್ರೆ ಸರಳ. I will tell you how to evangelize. What is evangelism? ಸುವಾರ್ತೆ ಸಾರೋದು ಹೇಗೆ ಅಂತ ಸರಳವಾಗಿ ಹೇಳ್ಕೊಡ್ತೇನೆ. There was a great professor. ಒಬ್ಬ ದೊಡ್ಡ ಪ್ರೊಫೆಸರ್ ಇದ್ರು. His name was Bishop Niles. ಅವರ ಹೆಸರು ಬಿಷಪ್ ನೈಟ್ ಎಂಬುದಾಗಿ. He used to lecture many times in theological seminaries. ದೈವಶಾಸ್ತ್ರ ಕಾಲೇಜ್ಗಳಲ್ಲಿ ಅನೇಕ ಸಾರಿ ಅವರು ವಾಕ್ಯ ಸಾರ್ತಿದ್ರು. And one day it was announced that he was going to talk to them on evangelism. ಒಂದು ದಿನ ಅವರು ಸುವಾರ್ತೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಪ್ರಕಟವಾಗಿತ್ತು. It was announced to the student that he was going to talk to them on evangelism. ಸುವಾರ್ತೆ ಬಗ್ಗೆ ಅಲ್ಲಿರ ವಿದ್ಯಾರ್ಥಿಗಳಿಗೆ ಅವರು ಸಂಭಾಷಣೆಯನ್ನು ಕೊಡ್ತಾರೆ ಎಂಬುದಾಗಿ He ಹೇಳಲ್ಪಟ್ಟಿತ್ತು. was a great scholar. ಆತನ ದೊಡ್ಡ ಪಂಡಿತನು. So all the students went with their notebooks and their pen, and then they were just ready to jot down what that great man was going to say about evangelism. ಈ ಮಹಾ ವ್ಯಕ್ತಿಯು ಸುವಾರ್ತೆ ಬಗ್ಗೆ ಏನ್ ಸಾರ್ತಾನಪ್ಪ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಸಿದ್ಧವಾಗಿ ಬರೆದಿಟ್ಟುಕೊಳ್ಳೋದಕ್ಕಾಗಿ ಸಿದ್ಧವಾಗಿ ಮಾಡಿಕೊಂಡ್ರು. D.T. Niles began his lecture. ನೈಟ್ ಅವರು ಆ ಸಂಭಾಷಣೆಯನ್ನು ಪ್ರಾರಂಭಿಸಿದ್ರು. I'm going to give you a definition for evangelism. ಸುವಾರ್ತೆಯ ಒಂದು ವಿಶಿಷ್ಟತೆಯನ್ನು ಅಥವಾ ಅರ್ಥವನ್ನು ಕೊಡ್ತೇನೆ. You know what he said? ಏನ್ ಹೇಳಿದ್ರು ಗೊತ್ತಾ? Evangelism is one beggar telling another beggar where to find bread.
ಒಬ್ಬ ಭಿಕ್ಷಕನು ಇನ್ನೊಬ್ಬ ಭಿಕ್ಷಕನಿಗೆ ಎಲ್ಲಿ ರೊಟ್ಟಿ ಸಿಗ್ತದೆ ಅಂತ ಹೇಳುವುದೇ ಸ್ವಾರ್ಥ. That's great, isn't it? ಅದು ಮಹತ್ವದ್ದಲ್ರಿ? One beggar telling another beggar where to find bread. ಒಬ್ಬ ಭಿಕ್ಷಕನು ಇನ್ನೊಬ್ಬ ಭಿಕ್ಷಕನಿಗೆ ಎಲ್ಲಿ ರೊಟ್ಟಿ ಸಿಗ್ತದೆ ಅಂತ That's what ಹೇಳೋದು. evangelism is. ಅದೇ ಸ್ವಾರ್ಥ ಸೇವೆ. That's what missionary work is. ಅದೇ ಸ್ವಾರ್ಥ ಸೇವೆ ಕೂಡ. I was blind, now I see. ನಾನು ಕುರುಡನಾಗಿದ್ದೆ, ಕಣ್ I ಕಾಣ್ತದೆ. was lost, now I am found. ನಾನು ಈಗ ಕಳೆದೋಗಿದಾಗ ಈಗ ಸಿಕ್ಕಿದ್ದೇನೆ. I was lost, now I am saved. ನಾನು ಕಳೆದೋಗಿದ್ದೆ, ಈಗ I was ರಕ್ಷಿಸಲ್ಪಟ್ಟಿದ್ದೇನೆ. a child of the devil, now I am a child of God. ಸೈತಾನ್ ಮಗು ಆಗಿದ್ದೆ, ಈಗ ದೇವ್ರ ಮಗು. Who did it to you? ಯಾರು ಮಾಡಿದ್ರಪ್ಪ? Come on, there is a man who told me all that I have done. ಬನ್ರಿ, ಇಲ್ಲೊಬ್ಬ ಮನುಷ್ಯನಿದ್ದಾನ, ಅವರೆಲ್ಲವನ್ನ ನನಗೆ ಮಾಡಿದ್ರು. But you, woman, you have lived with one husband, two husbands, three husbands, fourth husband, fifth husband. If Jesus had not come, you would have gone to the seventh husband. ಓ ಸ್ತ್ರೀಯೇ, ನೀನು 1 ಗಂಡ, 2 ಗಂಡ, 3 ಗಂಡ, 4 ಗಂಡ, 5 ಗಂಡ ಜೊತೆಯಲ್ಲಿದ್ದಿ. ಯೇಸು ಬರ್ಲಿಲ್ಲ ಅಂದ್ರೆ 6ನೇ ಗಂಡ ಹತ್ರ ಕೂಡ ನೀನು ಹೋಗ್ತಿದ್ದಿ. Are you talking to us about ನೀನು Jesus? ಬಂದು ನಮಗೆ ಸ್ವಾರ್ಥ ಸಾರ್ತಿದ್ಯಾ? I don't care about my past life. ನನ್ನ ಗತಕಾಲದ ಬಗ್ಗೆ ನನ್ ಚಿಂತಿಲ್ಲ. I was blind. ನಾನು ಕುರುಡನಾಗಿದ್ದೆ, Now I see. ಈಗ ಕಣ್ I ಕಾಣ್ತದೆ. was lost. ನಾನು ಕಳೆದೋಗಿದ್ದೆ, Now I am found. ಈಗ ಸಿಕ್ಕಿದ್ದೇನೆ. You come and see him. ಬಂದು ನೋಡ್ರಿ ಅವನನ್ನು. Evangelism is telling one beggar how to find bread to another beggar. ಸುವಾರ್ತೆ ಸಾರುವುದಂತ ಹೇಳಿದ್ರು ಒಬ್ಬ ಭಿಕ್ಷಕನ ಇನ್ನೊಬ್ಬ ಭಿಕ್ಷಕನಿಗೆ ರೊಟ್ಟಿ ಎಲ್ಲಿ ಸಿಗ್ತದೆ ಅಂತ Can't ಹೇಳಿ you do it? ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ವಾ? We all know how to gossip. ನಮ್ಮೆಲ್ರಿಗೂ ಹರಟೆ ಹೊಡೆಯೋದು ಗೊತ್ತು. You know how to gossip. ಎಷ್ಟು ಹರಟೆ ಹೊಡೆಯೋದು ಗೊತ್ತು ನಿಮಗೆ? You know, you gossip the gospel. ನೀವು ಸುವಾರ್ತೆ ಹರಟಿಸ್ರಿ, Gossip the gospel. ಸುವಾರ್ತೆಯನ್ನು ಹರಟಿಸ್ರಿ. But you say, brother, how to start? ಆದ್ರೆ ಹೇಗ್ ಪ್ರಾರಂಭ ಮಾಡೋದು ಸಹೋದರಿ ಅಂತ ಹೇಳಿ. Most of us got the starting trouble. ಎಲ್ಲರಿಗೆ ಹೆಚ್ಚಿನ ಅಂಶ ಜನರಿಗೆ ಪ್ರಾರಂಭದ ಸಮಸ್ಯೆ. I will tell you how to start. ಹೇಗ್ ಪ್ರಾರಂಭಿಸಬೇಕಂತ If you ಹೇಳ್ಕೊಡ್ತೀನಿ. want to evangelize a person, ಒಬ್ಬ ವ್ಯಕ್ತಿಯನ್ನು ಸುವಾರ್ತೆಕರಿಸಬೇಕಾದ್ರೆ you know what step number 1? ಮೊದಲನೇ ಹೆಜ್ಜೆ Smile. ಮುಗುಳ್ನಗೆ. Smile, that's where you begin. ಮುಗುಳ್ನಗೆಯಿಂದ ಪ್ರಾರಂಭಿಸಬೇಕು. Because smile is the shortest distance between two persons. ಯಾಕಂದ್ರೆ ಮುಗುಳ್ನಗೆಯು ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಸಂಬಂಧವನ್ನು ಬೆಳೆಸುವಂತ A smile breaks the ice. ಈ ಒಂದು ಮುಗುಳು ನಗೆಯು ಅಡ್ಡಗೋಡಿಯನ್ನು ಕೆಡವಿ ಹಾಕ್ತದೆ. And look into that person's eyes. ಆ ವ್ಯಕ್ತಿಯ ಕಣ್ಣನ್ನು ದೃಷ್ಟಿಸಿರಿ. I am not teaching you psychology. I am teaching you the simple methods of evangelism. ಮನೋಶಾಸ್ತ್ರವನ್ನು ಕಲಿಸಿಕೊಡ್ತಾ ಇಲ್ಲ, ಆದ್ರೆ ಸರಳವಾದ ರೀತಿಯಲ್ಲಿ ಸುವಾರ್ತೆ ಸಾರೋದನ್ನು ಹೇಳ್ಕೊಡ್ತಿದ್ದೇನೆ. Okay, you are not able to smile and you are not able to begin a conversation. ಸರಿ, ಒಂದು ವೇಳೆ ಮುಗುಳ್ನಗೆ ನೀವು ಬೀರ್ತಾ ಇಲ್ಲ ಮತ್ತು ಸಂಭಾಷಣೆಯನ್ನು ಪ್ರಾರಂಭ ಮಾಡ್ತಾ ಇಲ್ಲ, You know what you can do? ಇನ್ನೊಂದು ಏನ್ ಮಾಡ್ಬೋದು ಗೊತ್ತಾ? You can take a tract, ಒಂದು ಕರಪತ್ರ ತಗೊಳ್ಳಿ, a simple tract, ಸರಳ ಕರಪತ್ರ, and give it in his hand. ಅವ್ರ ಕೈ ಕೊಡ್ರಿ. You know, in India, you are not supposed to give with the left hand, you give with the right hand. ಎಡಗೈಯಲ್ಲಿಂದ ಬಲಗೈಯಿಂದ ನೀವು ಕೊಡ್ತಕ್ಕದ್ದು. ಭಾರತದಲ್ಲಿ ಹಂಗ್ ಮಾಡ್ಬಾರ್ದು. And you know what you should do? ಏನ್ ಮಾಡ್ಬೇಕು? Would you mind reading this tract? ಈ ಕರಪತ್ರವನ್ನು ಓದ್ಲಿಕ್ಕೆ ಬಯಸ್ತೀರಾ? Please read it when you find time ದಯಮಾಡಿ ಸಮಯ ಇದ್ದಾಗ ಓದ್ಬಿಡ್ರಿ, and give it to him. ಅವ್ರ ಕೈ ಕೊಡ್ರಿ. And that person may receive that. ಅದನ್ನ ಆ ವ್ಯಕ್ತಿ ಸ್ವೀಕರಿಸಿ, And it is a Christian tract. ಓ ಇದು ಕ್ರೈಸ್ತ ಸಾಹಿತಿ, He doesn't like it. ಅವ್ರಿಗೆ ಇಷ್ಟ ಇಲ್ಲ. What does he do? ಏನ್ ಮಾಡ್ತಾರೆ? He may tear it ಅರ್ಧ ಹಾಕ್ಬಿಡ್ತಾರೆ, and throw it on your face. ನಿಮ್ ಮುಖದ ಮೇಲೆ ಬಿಸಾಡ್ತಾರೆ. Will you die if a tract is thrown on your face? ಆ ಕರಪತ್ರ ನಿಮ್ ಮುಖದ ಮೇಲೆ ಹಾಕ್ಬಿಟ್ರೆ ಸತ್ತು ಹೋಗ್ತೀರಿ ಏನ್ರಿ? How many people have died by paper thrown at them? ಎಷ್ಟು ಜನರು ಕರಪತ್ರವನ್ನ ಹಾಕೋದ್ರಿಂದ, ಪೇಪರ್ ಹಾಕೋದ್ರಿಂದ ಸತ್ತು ಹೋಗಿದ್ದಾರೆ. That is the maximum they may do. ಅಷ್ಟೇ ಅವ್ರು ಮಾಡೋದ್ರಿ. They may tear it and throw it on your ಅವ್ರು face. ಹರಿದು ನಿಮ್ ಮುಖದ ಮೇಲೆ ಹಾಕ್ಬೋದು. Are you scared of that? ಅದಕ್ಕಾಗಿ ನೀವು ಭಯಪಡ್ಬೇಕೆ? For the Lord Jesus Christ, who carried that cross on the dusty roads of Jerusalem, this is the minimum we can do for him. ಯೆರೂಸಲೇಮಿನಲ್ಲಿ ನಮಗೋಸ್ಕರವಾಗಿ ಶಿಲುಬೆಯನ್ನು ಹೊತ್ತಂತ ನಮ್ಮ ಕರ್ತನಿಗೋಸ್ಕರವಾಗಿ ನಾವು ಮಾಡುವಂತಿದ್ದು ಕನಿಷ್ಠ ಪಕ್ಷ. Jesus, the carpenter of Nazareth, is coming there to each of you with a question. I have died for you. Will you live for me? ನಜರೇತಿನ ಬಡಿಗನಾದಂತ ಯೇಸು ಕರ್ತನು ನಿಮ್ಮಲ್ಲಿ ಪ್ರತಿಯೊಬ್ಬರ ಕಡೆಗೆ ಬಂದು, ನಾನು ನಿನಗೋಸ್ಕರವಾಗಿ ಪ್ರಾಣ ಕೊಟ್ಟೆ, ನನಗೋಸ್ಕರವಾಗಿ ನೀನ್ ಜೀವಿಸ್ತೀಯ. You know, the first day I testified, I was a pre-university student in the college. ಮೊದಲನೇ ದಿವಸ ನಾನು ಸಾಕ್ಷಿ ಕೊಟ್ಟೆ, ನಾನು ವಿಶ್ವವಿದ್ಯಾಲಯದಲ್ಲಿ ನಾನು ಕಾಲೇಜಿನಲ್ಲಿ I ಇದ್ದೆ. hesitated. ನಾನು ಹಿಂಜರಿದೆ, But I overcame my hesitation. ನಾನು ಹಿಂಜರಿದಿದ್ದನ್ನು ಜಯಿಸಿದೆ. And you know, when I shared about Jesus Christ, ಯೇಸುವಿನ ಬಗ್ಗೆ ಹಂಚಿಕೊಟ್ಟಾಗ I felt like jumping to the roof. ನಾನು ಆ ಮೇಲ್ಮಟ್ಟ ತನಕ ನಾನು ಜಿಗಿದಾಡ್ಬೇಕಂತ ಅನಿಸ್ತು. Because over one sinner who repents, there is great joy in your heart and up there in heaven. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳೋದಾದ್ರೆ ನಿಮ್ಮ ಹೃದಯದಲ್ಲಿ ಆನಂದ, ಮೇಲೆಯೂ ಆನಂದ. Share the gospel with at least one other person every day. ಪ್ರತಿ ದಿನವೂ
ಕನಿಷ್ಠ ಒಬ್ಬ ವ್ಯಕ್ತಿ ಜೊತೆ ಆದ್ರೂ ಸುವಾರ್ತೆಯನ್ನು ಸಾರಿರಿ. And give at least one tract to a non-Christian. ಒಬ್ಬ ಕ್ರೈಸ್ತರಲ್ಲದ ವ್ಯಕ್ತಿಗೆ ಒಂದು ಕರಪತ್ರವನ್ನಾದ್ರೂ ನೀವು ಕೊಡ್ತಕ್ಕ. One day Sadhu Sundar Singh was traveling in a train. ಒಂದು ದಿನ ಸಾಧು ಸುಂದರ್ ಸಿಂಗ್ ರವರು ರೈಲ್ನಲ್ಲಿ ಪ್ರಯಾಣ ಮಾಡ್ತಿದ್ರು. He gave a tract to the passenger who was sitting opposite to him. ಎದುರಾಗಿ ಕೂತಿದ್ದ ಪ್ರಯಾಣಿಕರಿಗೆ ಒಂದು ಕರಪತ್ರ ಕೊಟ್ರು. That man got very wild. He tore the tract and threw out of the window. ಅವ್ರು ಬಹಳ ಕೋಪ ಮಾಡಿಕೊಂಡು ಹರಿದ್ಬಿಟ್ಟು ಆ ಕಿಟಕಿ ಆಚೆ ಕರಪತ್ರವನ್ನು Sadhu Sundar Singh felt very bad, but he prayed for that person. ಸಾಧು ಸುಂದರ್ ಬೇಸರವಾಯ್ತು, ಆದ್ರೆ ವ್ಯಕ್ತಿಗಾಗಿ ಪ್ರಾರ್ಥಿಸಿದ್ರು. After about 10 days, he went to a city to preach the gospel. 10 ದಿನ ಆದ್ಮೇಲೆ ಹಳ್ಳಿಗೆ ಸುವಾರ್ತೆಯನ್ನು ಸಾರ್ಲಿಕ್ಕೆ ಹೋದ್ರು. Somebody came upon the dais to give a testimony before Sadhu Sundar Singh's sermon. ಸಾಧು ಸುಂದರ್ ಸಿಂಗ್ ಸಂದೇಶ ಕೊಡೋದಕ್ಕೆ ಮುಂಚಿತವಾಗಿ ಯಾರೋ ಒಬ್ಬರು ಬಂದು ಮುಂದೆ ಸಾಕ್ಷಿ ಕೊಟ್ರು. ಅಲ್ಲಿ You know what he said? ಏನ್ ಹೇಳಿದ್ರು ಗೊತ್ತಾ? I came to my wit's end. ನಾನು ನನ್ನ ಅಂತ್ಯಕ್ಕೆ ನಾನು ಬಂದೆನು. I wanted to finish my life. ನನ್ನ ಜೀವಿತವನ್ನು ಮುಗಿಸ್ಬೇಕಂತಿದ್ದೆ. I wanted to die across a running train. ಆ ಚಲಿಸುವಂತ ರೈಲ್ ಕೆಳಗೆ ಬೀಳ್ಬೇಕಂತಿದ್ದೆ. When I was standing under the bridge, ಆದ್ರೆ ಆ ಬ್ರಿಡ್ಜ್ ಕೆಳಗೆ ನಿಂತ್ಕೊಂಡಿದ್ದಾಗ a paper that was torn into 4 fell down from the train. ಹರಿದು ಹೋದಂತ ಕರಪತ್ರಗಳು, ಪೇಪರ್ಗಳು ಬಿದ್ದು ಕಾಗದಗಳು. The title of the tract was Why Should You Die? ನೀನ್ ಯಾಕೆ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಆ ಕರಪತ್ರದಲ್ಲಿ ಬರ್ದಿತ್ತು. I gave my heart to Jesus. ನಾನು ಹೃದಯವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟೆ. Immediately Sadhu Singh checked up with him what day that happened. ತಕ್ಷಣವೇ ಸಾಧು ಸುಂದರ್ ಸಿಂಗ್ ಬಂದು ಯಾವ ದಿನ ಸಂಭವಿಸಿದೆ ಅಂತ ಕೇಳಿದ್ರು. That is the same day that Sadhu Singh traveled, and it was his tract which was torn and thrown out of the window. ಅದೇ ದಿನ ಯಾವತ್ತೂ ಅವರು ಪ್ರಯಾಣ ಮಾಡಿ ಕಿಟಕಿ ಆಚೆ ಎಸೆದ್ರಲ್ಲ ಆ ವ್ಯಕ್ತಿ, ಅದೇ ದಿನವಾಗಿತ್ತು ಅದು. Your labor in the Lord will not go in vain. ಕರ್ತನಲ್ಲಿ ನಿಮ್ಮ ಪ್ರಯಾಸವು ವ್ಯರ್ಥವಲ್ಲ ಪ್ರಿಯರೇ. Throw your bread upon waters. My Bible says you will find it after many days. ನೀರಿನ ಮೇಲೆ ರೊಟ್ಟಿಯನ್ನು ಹಾಕು, ಅನೇಕ ದಿವಸಗಳ ತರುವಾಯ ಕಂಡು ಹಿಡಿಯುವೆ ಅಂತ ಸತ್ಯವೇದ ಹೇಳ್ತದೆ. Sow your seed in the morning. ಆದ ಕಾರಣ ನೀವು ಬಿತ್ತಿರಿ ಬೀಜ. Don't withhold your hand in the evening. ನಿಮ್ಮ ಸಾಯಂಕಾಲ ನಿಮ್ಮ ಕೈಯನ್ನು ಇದಕ್ಕೆ ತೆಗಿಬೇಡ್ರಿ. Give a serving to the 7. ಸೇವಕನಿಗೆ ಸೇವೆ ಮಾಡಿ, and give to 8 also. ಮತ್ತು ಎಲ್ಲರಿಗೂ ಸಹಾಯ ಕೊಡಿ. You don't know what will happen. ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. Whether this will prosper or that will prosper or both will prosper, like you do not know. ಇದು ಸಮೃದ್ಧಿಯ ಅದು ಸಮೃದ್ಧಿಯ ನಿಮಗೆ ಗೊತ್ತಿಲ್ಲ. You simply share the gospel. ಸುವಾರ್ತೆ ನೀವು ಸರಳವಾಗಿ ಹಂಚಿಕೊಳ್ಳ್ರಿ. There was a demon possessed man. ಒಬ್ಬ ದೆವ್ವ ಹಿಡಿದ ಮನುಷ್ಯ ಇದ್ದ. Jesus Christ delivered him from the demonic powers. ಯೇಸು ಆ ದೆವ್ವದ ಶಕ್ತಿಯಿಂದ ಬಿಡಿಸಿದನು. The man was very afraid. ಭಯಪಟ್ಟಂತ ವ್ಯಕ್ತಿ. He says, don't send me away. ನನ್ನನ್ನು ಕಳಿಸಬೇಡ ಯೇಸುವೆ. If you send me away, ನನ್ನ ಕಳಿಸ್ಬಿಟ್ರೆ the devils may re-enter me. ದೆವ್ವಗಳನ್ನು ನಾಶ ಮಾಡಿಬಿಡ್ತವೆ. I want to be with you. ನಿನ್ನ ಜೊತೆಗೆ ಇರ್ತೀನಿ. I want to be your assistant. ನಿನ್ನ ಜೊತೆಗೆ ನಾನು ಸಹಾಯಕನಾಗಿ. What did Jesus say? ಯೇಸು ಏನು ಹೇಳಿದನ್ರಿ? No. ಇಲ್ಲ. Go home to your friends and tell them what great things God has done for you. ಮನೆಗೆ ಹೋಗಿ ನಿನ್ನ ಸ್ನೇಹಿತರಿಗೆ ಕರ್ತನು ಮಾಡಿದ ಮಹಾಕಾರ್ಯವನ್ನು ತಿಳಿಸು. Present the simple gospel. ಸರಳವಾದ ಸುವಾರ್ತೆಯನ್ನು ಹಂಚಿಕೊಳ್ಳಿ. You don't need to argue. ವಾಗ್ವಾದ ಮಾಡೋದು ಬೇಡ. No, but I am not a very intelligent person. ನಾನು ಬುದ್ಧಿವಂತನಲ್ರಿ ಅಂತ I am not ಹೇಳ್ಬೋದು. a very brilliant person. ನಾನೇನು ಅಂತ ಒಂದು ಚಾಣಕ್ಯವುಳ್ಳ ವ್ಯಕ್ತಿ ಅಲ್ಲ. How can I preach the gospel? ಹೇಗೆ ಸುವಾರ್ತೆ ಸಾರೋದು? I will give a simple illustration. ಸರಳ ಉದಾಹರಣೆ. I am Brother Stanley. ನಾನು ಸಹೋದರ ಸ್ಟ್ಯಾನ್ಲಿ. And he is Brother Chelladurai. ಈ ಸಹೋದರ ಚೆಲ್ಲದ್ರೈ ಅವರು. Let us imagine that Chelladurai is a very intelligent person. ಚೆಲ್ಲದ್ರೈ ಬಹಳ ಬುದ್ಧಿವಂತ ಅಂತ ತಿಳ್ಕೊಳ್ರಿ. And I am a distilled idiot. Let us ನಾನು say. ಮುಠಾಳ ಅಷ್ಟೇನು ಬುದ್ಧಿ ಇಲ್ಲದಂತ ವ್ಯಕ್ತಿ. And both of us like mangoes. ಇಬ್ಬರು ಮಾವಿನ ಹಣ್ಣುಗಳಿದ್ದಂಗೆ. And both of us eat a mango. ಇಬ್ಬರು ಮಾವಿನ ಹಣ್ಣು ತಿಂತೇವೆ. I have a mango seed in my hand. ನನ್ನ ಕೈಯಲ್ಲಿ ಮಾವಿನ ಬೀಜವಿದೆ. Chelladurai has got a mango seed in his hand. ಚೆಲ್ಲದ್ರೈಗೂ ಕೂಡ ಮಾವಿನ ಬೀಜ ಇದೆ. Chelladurai is intelligent. ಅವನು ಬುದ್ಧಿವಂತ ಚೆಲ್ಲದ್ರೈ. Stanley is idiotic. ಸ್ಟ್ಯಾನ್ಲಿ ಅಂತೂ ಬುದ್ಧಿವಂತನಲ್ಲ. I am going to ask you a question. ಒಂದ್ ಪ್ರಶ್ನೆ ಈಗ ನಿಮ್ಗೆ Now ಕೇಳ್ತೀನಿ. both of us are going to throw the seeds into the ground. ಇಬ್ಬರು ಕೂಡ ಈಗ ನೆಲದ ಮೇಲೆ ಬೀಜವನ್ನು ಬಿಸಾಟ್ಲಿಕ್ಕಿದ್ದೇವೆ. I am going to ask you a question, you should answer. ಈ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕ್ರಿ. One seed sown by intelligent Chelladurai. ಬುದ್ಧಿವಂತನಾದ ಚೆಲ್ಲದುರೈ ನಿಂದ ಬಿಸಾಡಲ್ಪಟ್ಟಂತ ಒಂದು ಬೀಜ. The other seed sown by the idiotic Stanley. ಬುದ್ಧಿವಂತನಲ್ಲದಂತ ಸ್ಟ್ಯಾನ್ಲಿ ಬಿಸಾಡಿದಂತ ಇನ್ನೊಂದು ಬೀಜ. I have a question. ಒಂದ್ ಪ್ರಶ್ನೆ ನನಗೆ. Which seed will grow? ಈ ಎರಡು ಬೀಜಗಳಲ್ಲಿ ಯಾವುದು ಬೆಳೀತದೆ? Think carefully, it's a very difficult question. ಇದೇನು ಬಹಳ ಕಷ್ಟಕರವಾದ ಪ್ರಶ್ನೆ ಅಲ್ಲ. Which seed will grow? ಯಾವ ಬೀಜವು ಬೆಳೀತದ್ರಿ? How many of you say that this intelligent man's seed will grow? ಬುದ್ಧಿವಂತನ ಬೀಜ ಬೆಳೀತದಂತ ಎಷ್ಟು ಜನರು ಹೇಳ್ತೀರಿ? Lift up your hand. ನಿಮ್ ಕೈ ಎತ್ತಿ ತೋರ್ಸ್ರಿ. You are very smart. ಬಹಳ ಬುದ್ಧಿವಂತರು ನೀವು.
Both the seeds will grow. ಎರಡು ಬೀಜವು ಬೆಳೀತದೆ. The seed sown by the idiotic Stanley also will grow. ಬುದ್ಧಿವಂತನಲ್ಲದ ಸ್ಟಾನ್ಲಿ ಬಿಸಾಡಿದ್ದು ಬೆಳೀತದೆ. You know why? ಯಾಕೆ ಗೊತ್ತೇ? The gospel is the power of God unto salvation to everyone who believes. ಯಾಕೆ ನಂಬುವಂತ ಪ್ರತಿಯೊಬ್ಬರಿಗೆ ಸುವಾರ್ತೆಯು ಶಕ್ತಿಯಾಗಿದೆ. ದೇವರ Power is not in Stanley. ಸ್ಟಾನ್ಲಿಯಲ್ಲಿ ಶಕ್ತಿ ಇಲ್ಲ. Power is not in Chaladurai. ಎಲ್ಲದರಲ್ಲಿ ಶಕ್ತಿ ಇಲ್ಲ. Gospel is the power of God. ಸುವಾರ್ತೆಯೇ ದೇವರ ಶಕ್ತಿ. Share the gospel. ಸುವಾರ್ತೆಯನ್ನು ಹಂಚು. Preach the gospel. ಸುವಾರ್ತೆಯನ್ನು ಸಾರು. Sing the gospel. ಸುವಾರ್ತೆಯನ್ನು ತಲುಪಿಸು. Gospel has got the life of God in it. ಸುವಾರ್ತೆಯಲ್ಲಿ ದೇವರ ಜೀವ ಇದೆ. I am instilling faith and hope and confidence and optimism inside of every one of you. ಆಗ ಪ್ರತಿ ಒಬ್ಬೊಬ್ಬರಲ್ಲಿಯೂ ನಾನು ನಿರೀಕ್ಷೆಯನ್ನು, ಕುತೂಹಲವನ್ನು, ನಂಬಿಕೆಯನ್ನು ಹುಟ್ಟಿಸುತ್ತಿದ್ದೇನೆ. Pray for an anointing. ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ರಿ. This morning I spoke in the church. ಇವತ್ತು ಬೆಳಗ್ಗೆ ಸಭೆಯಲ್ಲಿ ಮಾತಾಡಿದೆ. I asked how many of you want to be filled with the Spirit. ಎಷ್ಟು ಜನರು ನೀವು ಪವಿತ್ರಾತ್ಮ ಭರಿತರಾಗಬೇಕಂತ ಕೇಳಿದೆ. Almost the entire CSI congregation stood up. ಇಡೀ CSI ಸಭಿಕರು ಎದ್ದು ನಿಂತರು. Gone are the days when the Holy Spirit was thought to be a denominational figure. ಈ ಒಂದು ಪವಿತ್ರಾತ್ಮನು ಸಭೆಗೆ ಸೇರಿದಂತವನೆಂಬಂತ ಮಾತು ಹೋಯಿತು. ಈಗ He has crossed all denominational barriers. ಆತನು ಎಲ್ಲ ಸಭಾ ವಿಭಾಗದ ಅಡ್ಡಗೋಡೆಗಳನ್ನು ದಾಟಿದ್ದಾನೆ. Whatever church you may belong to, ಯಾವ ಸಭೆಗಿದ್ರು open your doors. ನಿಮ್ಮ ಬಾಗಿಲು ತೆಗೀರಿ, Open your windows. ಕಿಟಕಿ ತೆಗೀರಿ. May the breeze of the Holy Spirit flow into your church. ಪವಿತ್ರಾತ್ಮನ ಗಾಳಿಯು ನಿಮ್ಮ ಸಭೆಗೆ ಬರಲಿ. Otherwise people will suffocate. ಇಲ್ದಿದ್ರೆ ಜನರಿಗೆ ಉಸಿರುಗಟ್ಟು ಸಾಯ್ತಾರೆ. Otherwise they will die of suffocation. ಇಲ್ದಿದ್ರೆ ಉಸಿರುಗಟ್ಟು ಸತ್ತೋಗ್ತಾರೆ. Instead of revival you will have only funeral. ನಿಮಗೆ ಒಂದು ವೇಳೆ ಉಜ್ಜೀವನಕ್ಕೆ ಬದಲು ಸಮಾಧಿ If ಶವಸಂಸ್ಕಾರ. you don't allow the Holy Spirit to blow into your church, ಪವಿತ್ರಾತ್ಮ ನಿಮ್ಮ ಸಭೆಗೆ ಬರ್ದಿದ್ರೆ listen to me. ಕೇಳಿಸ್ಕೊಳ್ರಿ. Whatever may be your congregation, ಸಭೆ ಎಂತದ್ದೇ ಆಗಿದ್ರೆ these are the last days. ನಿಮಗೆ If you don't ನಿತ್ಯವಾಗಿರ್ಬೇಕಾದ್ರೆ allow the Holy Spirit to flow into your church, ಪವಿತ್ರಾತ್ಮ ನಿಮ್ಮ ಸಭೆಗೆ ಬರ್ದಿದ್ರೆ we will not have revival. ಉಜ್ಜೀವನ We will ನಿಮಗಿಲ್ಲ, have only funeral. ಶವ ಸಂಸ್ಕಾರ ಇರ್ತದೆ. And as an individual, ವ್ಯಕ್ತಿಯಾಗಿ ask God to fill you with the Holy Spirit. ದೇವರಾತ್ಮ ತುಂಬಿಸು ಅಂತ ಕೇಳಿಸ್ಕೊಳ್ರಿ. Oh God, anoint me. ಓ ದೇವರೇ ಅಭಿಷೇಕಿಸು. The Bible says, ಸತ್ಯವೇದ you ಹೇಳ್ತದೆ, shall receive power when the Holy Spirit comes on you, ಪವಿತ್ರಾತ್ಮ ನಮ್ಮ ಮೇಲೆ ಬರಲು ಶಕ್ತಿಯನ್ನು ಹೊಂದೇವೆ. and you shall be witnesses to me. ನೀವು ನನ್ನ ಸಾಕ್ಷಿಗಳಾಗಿರ್ತೀರಿ. In Jerusalem, ಯೆರೂಸಲೇಮಿನಲ್ಲಿ, in all Judea, ಯುದಾಯದಲ್ಲಿ, in Samaria, ಸಮಯದಲ್ಲಿ, and to the uttermost parts of the earth. ಭೂಲೋಕದ ಕಟ್ಟಕಡೆಯಲ್ಲಿ 3-4 circles. 3-4 ವೃತ್ತಗಳು It can happen in your life. ನಿಮ್ ಜೀವಿತದಲ್ಲಿ Ask ಸಂಭವಿಸ್ತದೆ. God to anoint you. ದೇವರು ಅಭಿಷೇಕಿಸು ಅಂತ ಕೇಳಿಸ್ಕೊ. I received that anointing. ಈ ಅಭಿಷೇಕ ಹೊಂದಿಕೊಂಡೆ. That's why I'm preaching the word of ಅದಕ್ಕೆ God. ಪ್ರಸಂಗ ಮಾಡ್ತೀನಿ ದೇವರ ವಾಕ್ಯ. No other secret. ಬೇರೆ ರಹಸ್ಯ ಇಲ್ಲ. I never studied in any theological seminary. ಯಾವುದೇ ದೈವಶಾಸ್ತ್ರ ಕಾಲೇಜಿನಲ್ಲಿ ಓದ್ಲಿಲ್ರಿ. I'm not against seminaries, but I didn't have the privilege of going to a seminary. ಸೆಮಿನರಿಗಳಿಗೆ ವಿರುದ್ಧ ನಾನು ಅಲ್ಲ, ಆದ್ರೆ ನನಗೆ ಆ ಭಾಗ್ಯ ಸಿಕ್ಲಿಲ್ಲ. I was trained for engineering. ಯಾಕಂದ್ರೆ ಇಂಜಿನಿಯರಿಂಗ್ ಆಗಿ I can ತರಬೇತಿ, build buildings. ನಾನು ಬಿಲ್ಡಿಂಗ್ ಕಟ್ಬೇಕಂತ ಹೇಳಿ But the Holy Spirit filled me. ಪವಿತ್ರಾತ್ಮ ತುಂಬಿದ್ನು. And I'm just preaching the word of God to you. ನಾನೀಗ ಸುವಾರ್ತೆ ನಿಮ್ಗೆ ಸಾರ್ತಿದ್ದೇನೆ. Maybe you are a teacher. ಬಹುಶಃ ನೀವು Maybe ಟೀಚರ್, you are a nurse. ನರ್ಸ್ ಇರ್ಬೋದು, Maybe you are an engineer. ಇಂಜಿನಿಯರ್ Maybe ಇರ್ಬೋದು, you are an automobile workshop man. ಅಥವಾ ಕೆಲಸ ಯಾಂತ್ರದಲ್ಲಿ Maybe ಮಾಡುವಂತ, you are a peon. ಅಥವಾ ಪ್ಯೂನ್ Maybe ಆಗಿರ್ಬೋದು. you are a fourth class laborer. ಒಂದು ವೇಳೆ ನೀವು ಕೆಲಸ ಮಾಡುವಂತ ಕೆಲಸದವರಾಗಿರ್ಬೋದು. Ask God to fill you with the Holy ದೇವ Spirit. ಪವಿತ್ರಾತ್ಮ ತುಂಬಿಸು ಅಂತ ಕೇಳ್ಕೊಳ್ರಿ. And see the miracle that happens in your life. ಅದ್ಭುತ ಸಂಭವಿಸಿದ ನಿಮ್ ಜೀವಿತದಲ್ಲಿ ನೋಡ್ರಿ. Bold lips. ಧೈರ್ಯ ತುಟಿ, Boasting lips. ತುಂಬಿ ವರ್ಷಿಸುವಂತ ತುಟಿ.